ಪ್ರಾರ್ಥನೆ. ಯಾರು ಮೌನವಾಗಿರೋದಾಗೆ ನಿಮ್ಮ ನಿಮ್ಮ ಆತ್ಮ, ನಿಮ್ಮ ನಿಮ್ಮ ಪ್ರಾಣ, ನಿಮ್ಮ ನಿಮ್ಮ ಶರೀರ ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥಿಸ್ರಿ. ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡ್ತಕ್ಕಂಥವನು ದೇವರೇ. ಪ್ರಿಯ ದೇವರಿಗೆ ಗೊತ್ತದ, ನೀ ಹೇಳಿದಾಗ ಮಾತ್ರನೇ ದೇವರು ಅದರಿಂದ ಬಿಡುಗಡೆ ಮಾಡ್ತಾನೆ. ಪ್ರಿಯರಿ, ನೀನು ಹೇಳಿಲ್ಲ ಅಂದ್ರೆ ದೇವರು ಆ ಕಷ್ಟ ಭಾರಗಳಿಂದ ಬಿಡುಗಡೆ ಮಾಡಲ್ಲ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ, ನಿನ್ನ ಘನತೆ ಆಗಲಿ. ಈ ಸಮಯದಲ್ಲಿ ನಿನ್ನ ಕೃಪೆ, ನಿನ್ನ ಕಟಾಕ್ಷ ಅನುಗ್ರಹದಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ತುಂಬಿಸಿ ನಿನ್ನ ಮಹಿಮೆ ಕಾಣುವಾಗೆ ನೀ ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಯೆಹೋವ ಈರೆ ನಿಮ್ಗೆ ಸ್ತೋತ್ರ, ಯೆಹೋವ ರಫ ನಿಮ್ಗೆ ಸ್ತೋತ್ರ, ಯೆಹೋವ ಶಾಲೋಮ್ ನಿಮ್ಗೆ ಸ್ತೋತ್ರ, ಯೆಹೋವ ಇರುವಾತನೇ ನಿಮ್ಗೆ ಸ್ತೋತ್ರ, ಯೆಹೋವ ಆರೋಗ್ಯದಾಯಕನೇ, ನಮ್ಮನ್ನು ಆರೋಗ್ಯ ಕೊಡ್ತಕ್ಕಂಥ ದೇವರೇ ನಿಮ್ಗೆ ಸ್ತೋತ್ರ. ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡು ದೇವರೇ. ಯಜಮಾನ್ ಮಾರ್ಪಡ್ಬೇಕಾ ಪ್ರಾರ್ಥನೆ ಮಾಡು, ಮಕ್ಕಳು ಮಾರ್ಪಡ್ಬೇಕಾ ಪ್ರಾರ್ಥನೆ ಮಾಡು, ಹೆಂಡತಿ ಮಾರ್ಪಡ್ಬೇಕಾ ಪ್ರಾರ್ಥನೆ ಮಾಡು. ನಿಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಬೆಳಿಬೇಕಾ, ಬಲ ಹೊಂದಬೇಕಾ, ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿರಬೇಕಾ, ಆ ವಿಷಯದಲ್ಲಿ ನೀವು ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾರೆ. ರಾಹುಲ್ ಸೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡರಿ. ಹೈದ್ರಾಬಾದ್ಗೆ ಎಕ್ಸಾಮ್ ಬರ್ಲಿಕ್ಕೆ ನಡೆದನಂತ ಅದ್ಭುತವಾಗಿ ಯಾವ ಕ್ವಶನ್ಸ್ ಆನ್ಸರ್ ಬರಬೇಕು ಆಯಾ ಕ್ವಶನ್ಸ್ಗೆ ಆನ್ಸರ್ ಬರೆಯುವಂಥ ಜ್ಞಾನ ಮತ್ತು ಜ್ಞಾಪಕ ಶಕ್ತಿ ಕೊಟ್ಟು ಅದ್ಭುತವಾಗಿ ಬರೆದು ಪಾಸ್ ಆಗುವನೇ ಸಹಕರಿಸ್ರಿ. ಅದೇ ಹೊತ್ತಿಲ್ಲಿ ದೇವರೇ, ಸಭೆಯಲ್ಲಿ ಎಷ್ಟು ಮಕ್ಕಳು ಎಕ್ಸಾಮ್ಸ್ ಇದ್ದಿದ್ದರೋ ಕರ್ತನೆ, ಅಥವಾ ಬರೆದಿದ್ದರೋ ಕರ್ತನೆ, ಅವ್ರಿಗೆ ನಾವು ಪ್ರಾರ್ಥಿಸ್ತಾ. ಬರೀತಕ್ಕಂಥವ್ರಿಗೆ ಜ್ಞಾಪಕ ಶಕ್ತಿ ಕೊಡ್ರಿ, ಅದ್ಭುತವಾಗಿ ಬರೆದು ಪಾಸ್ ಆಗುವನೇ ಸಹಕರಿಸಿ ನಿಮ್ಮದೇ ತುಂಬಿಸ್ರಿ. ಇನ್ನು ಮುಂದೆ ಬರೆಯುವಾಗ ಸಿದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ಜ್ಞಾನ ಜ್ಞಾಪಕ ಕೊಟ್ಟು ನಿಮ್ಮ ಕೃಪೆ ತುಂಬಿಸ್ರಿ. ಯಾವ ಕ್ವಶನ್ಸ್ಗೆ ಆನ್ಸರ್ ಬರೀಬೇಕೋ ಆಯಾ ಕ್ವಶನ್ಸ್ಗೆ ಆನ್ಸರ್ ಬರೆಯುವಂಥ ನೀನು ಜ್ಞಾಪಕ ಶಕ್ತಿ ಕೊಟ್ಟು ಜ್ಞಾನ ಕೊಟ್ಟು ನಿನ್ನ ಕೃಪೆಯಿಂದ ನಡೆಸ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ ದೇವರೇ. ಮತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳ ಜೀವಿತದಲ್ಲಿ ನೀ ಈ ಅದ್ಭುತ ಮಾಡಿದಕ್ಕಾಗಿ ನನಗೆ ಸ್ತೋತ್ರ. ಈ ಸಭೆ ವತಿಯಿಂದ ನಾವು ಪ್ರಾರ್ಥಿಸ್ತೇವೆ. ಸಭೆಯಲ್ಲಿ ಎಷ್ಟು ಮಕ್ಕಳು ದೇವರೇ ಬರೀತಕ್ಕಂಥ ಓದ್ತಕ್ಕಂಥ ಮಕ್ಕಳಾಗಿದ್ದರು, ಎಲ್ಲರೂ ಬರೆದು ಓದಿ ಒಳ್ಳೆ ಜ್ಞಾನೋತ್ತರ ಉನ್ನತ ಸ್ಥಾನಕ್ಕೆ ಬರುವಾಗೆ ನೀನು ಸಹಕರಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮಾತ್ರವಲ್ಲದೆ ಯಾರಾದರೂ ಕುಟುಂಬದಲ್ಲಿ ಕಾಯಿಲೆದಲ್ಲಿ, ರೋಗದಲ್ಲಿ, ವ್ಯಾಧಿಯಲ್ಲಿ ಬಿದ್ದಂಥ ಜನ, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಅಥವಾ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ತಾಯಿ ತಂದೆ ಆಗಿದ್ದಿರ್ಬೋದು, ಯಾರಾದರೂ ಇಂಥ ಒಂದು ನಿಮ್ಮ ಕುಟುಂಬದಲ್ಲಿ ರೋಗ ವ್ಯಾಧಿಯಲ್ಲಿ ಹರಿದ್ರೆ ಅವರಿಗಾಗಿ ಜ್ಞಾಪಕ ಮಾಡಿರಿ. ದೇವರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಮರಣ ಹಾಸಿಗೆಯಲ್ಲಿ ಬಿದ್ದಂಥ ಅವರಿಗೆ ದೇವರು ಸ್ವಸ್ಥತೆ ಕೊಡ್ತಾನೆ. ಪ್ರೇಯರೇ, ಪ್ರೇಮ್ ಗಾದ್ಗಿ ಅವ್ರ ತಂದೆಗೆ ಪ್ಯಾರಾಲಿಸಿಸ್ ಆಗಿ ಮತ್ತು ಹಾಸ್ಕಿಮಲ್ಲಿ ಬೆಡ್ನಿಲ್ ಪ್ರೇಯರೆ ಅವರು ಅವ್ರ ಕಮ್ ಸಮಯದಲ್ಲಿ ಗುಣ ಹೊಂದಲಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಜ್ಞಾಪಕ ಮಾಡಿರಿ. ಪರಿಶುದ್ಧಾತ್ಮ ದೇವರೇ, ಪ್ರೇಮ ಅವ್ರ ತಂದೆಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ದೇವರೇ. ಗಾದಿಗೆಯಲ್ಲಿ ಮನೆಯಲ್ಲಿ ಕರ್ತನೆ ಅವರು ಆಲ್ರೆಡಿ ಮರಣ ಹಾಸಿಗೆಯಲ್ಲಿ ಇದ್ದರೆ ಕರ್ತನೆ ನಾವು ಪ್ರಾರ್ಥಿಸ್ತೇವೆ. ರಾತ್ರಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿದೆವು ಕರ್ತನೆ, ನೀನು ಅದ್ಭುತ ಮಾಡಿದ್ದು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಕೂಡ ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ನೀ ಅದ್ಭುತ ಮಾಡು. ಅವ್ರ ತಲೆಯಲ್ಲಿ ಯಾವ ನರ ಡ್ಯಾಮೇಜ್ ಆಗೋದು ಕರ್ತನೆ, ಅದು ಅದ್ಭುತವಾಗಿ ಜಾಯಿಂಟ್ ಆಗುವಾಗ ನೀನು ಸಹಕರಿಸು. ಮತ್ತು ಅವ್ರಿಗೆ ಸಂಪೂರ್ಣವಾಗಿ ಸ್ವಸ್ಥತೆ ಕೊಟ್ಟು ಬಿಡುಗಡೆ ಕೊಟ್ಟು ಕೈಕಾಲು ಕೀಲಿರುವ ಮಾಂಸ ಕಂಡೆರಡು ಹರಡುಗಳೆಲ್ಲ ಕೆಲಸ ಮಾಡುವಾಗೆ ನೀನು ಸಹಕರಿಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ ದೇವರೇ. ಇನ್ನೂ ಯಾರಾದರೂ ನಮ್ಮ ಸಭ್ಯದಲ್ಲಿ ಕರ್ತನೆ ಕಡಿಮಾಗಲಂತ ಒಂದು ರೋಗದಿಂದ, ಕಡಿಮಾಗಲಂತ ಒಂದು ವ್ಯಾಧಿಯಿಂದ ಕರ್ತನೆ ಬಂದಿರುವುದಾದರೆ ಅಥವಾ ಮನೆಯಲ್ಲಿರುವುದಾದರೆ ಸ್ವಸ್ಥತೆ ಮಾಡಪ್ಪ, ಅವ್ರಿಗೆ ಬಿಡುಗಡೆ ಕೊಡಪ್ಪ. ಸೈತನ ಅಧಿಕಾರಗಳಿಂದ, ಮಂತ್ರತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಂಥ ಅಧಿಕಾರಗಳಿಂದ ಒಂದು ವೇಳೆ ಯಾರಾದರೂ ಇದ್ದರೆ ಅವರಿಗೆ ಬಿಡುಗಡೆ ಕೊಡಪ್ಪ, ಸ್ವಸ್ಥತೆಯನ್ನು ಕರ್ತಾರೆ. ಅವ್ರ ಗರ್ಭಕೋಶಗಳನ್ನು ತೆರಲ್ಪಡ್ಲಿಕ್ಕೆ ಪಟ್ಟದ ಟೂಬ್ಗಳು ತೆರಲ್ಪಡ್ಲಿಕ್ಕೆ ಪುತ್ರ ಸಂತಾನ ಬಹುಮಾನವಾಗಿ ಅವರನ್ನು ಕೊಟ್ಟು ಹೇರಳವಾಗಿ ನಿನ್ನ ಆಶೀರ್ವದಿಸ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ. ಮದುವೆಗೆ ಸಿದ್ಧವಾಗಿರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥರು ಕರ್ತನೆ ಈ ವರ್ಷದಲ್ಲಿ ಅವ್ರ ಮದುವೆ ಆಗುವ ಹಾಗೆ ನೀನು ಸಹಕರಿಸು. ಯಾವ ವಿಷಯಗಳಿದ್ದವರೇ ಅವರಿಗೆ ಸಮಸ್ಯೆಗಳಾಗಲತ್ತೋ ಗೊತ್ತಿಲ್ಲ, ಆದರೆ ನೀ ಪರಿಹಾರ ಮಾಡಿ ಒಳ್ಳೆಯ ಒಂದು ಜೋಡಿ ಅವರನ್ನು ಕೊಟ್ಟು ನಡೆಸ್ತೀನಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ದೇವಾ. ನಿನ್ನ ಮಹಿಮೆ ಆಗಲಿ. ಪವಿತ್ರ ಸೋದರಿಗೆ ನಾವು ಪ್ರಾರ್ಥಿಸ್ತಾರೆ. ಡೆಲಿವರಿ ಸಮಯ ಆದರೆ ಕೆಲವೊಂದು ಅಡಚಣೆಗಳು ಆ ಮಗಳ ಜೀವಿತದಲ್ಲಿ ಆಗ್ಲತ್ತವ. ನಾನು ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ ದೇವಾ, ಆ ಮಗಳು ನಾರ್ಮಲ್ ಡೆಲಿವರಿ ಆಗುವ ಹಾಗೆ ನೀನು ಸಹಕರಿಸು ಕರ್ತನೆ. ವೈದ್ಯರು ಸಂಪರ್ಕ ಮಾಡತಾರೆ ಕರ್ತನೆ,
ಆದರೆ ಇನ್ನೂ ಸಮಯ ಎಂಬುದಾಗಿ ಮತ್ತೆ ಯಾಕೆ ಲೇಟು ಕರ್ತಾನೆ ಗೊತ್ತಿಲ್ಲ. ಆದರೆ ತಡವಾದರೂ ಕೂಡ ಪರವಾಗಿಲ್ಲ ಕರ್ತಾನೆ. ನಾರ್ಮಲ್ ಡೆಲಿವರಿ ಆಗುವಾಗ ನೀವು ಸಹಕರಿಸು ಕರ್ತಾನೆ. ನಮ್ಮ ಸಭೆಯಲ್ಲಿ ಯಾರಾದರೂ ಇನ್ನ ಕರ್ತಾನೆ ಡೆಲಿವರಿಗೆ ಸಂಬಂಧಪಟ್ಟಂಥ ಹೆಣ್ಮಗಳು ಸ್ಥಿರ ಹಿಡಿದು ಹೋದರೆ ಕರ್ತಾನೆ ಅವ್ರಿಗೆ ನಾವು ಪ್ರಾರ್ಥಿಸ್ತಾ ದೇವ, ನಾರ್ಮಲ್ ಆಗುವಾಗ ನೀವು ಸಹಕರಿಸ್ರಿ, ಯಾವುದೋ ಕೊರತೆ ಸಮಸ್ಯೆ ಇಲ್ಲದಾಗ ನೀವು ಕಾಪಾಡ್ರಿ. ಅವ್ರ ಹೊಟ್ಟೆಯಲ್ಲಿ ಬೆಳೆದಿರ್ತಕ್ಕಂಥ ಮಗು ಆರೋಗ್ಯ ಭಾಗ್ಯದಿಂದ ಬೆಳೆದು ಲೋಕಕ್ಕೆ ನಾವು ಸ್ವಾಗತಿಸ್ತೇವ. ಮಗುವಿಗೆ ದೇವ್ರೆ ನಿನ್ನ ಮಹಿಮೆ ಕಾಣುವಾಗ ನೀವು ಸಹಕರಿಸಿರುವುದ ನಾವು ಪ್ರಾರ್ಥಿಸ್ತೇವಪ್ಪ ದೇವ. ಥ್ಯಾಂಕ್ ಯು ಲಾರ್ಡ್. ನಿನ್ನೊಂದು ಪ್ರಸನ್ನತೆಯಿಂದ ನೀನು ಬಲಪಡಿಸು ಕರ್ತಾನೆ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಿದಪ್ಪ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಬಂದಿರತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ, ಪ್ರತಿಯೊಂದು ಕುಟುಂಬಕ್ಕೆ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಹಿಮೆ ಕಾಣುವ ಹಾಗೆ, ನಿನ್ನ ಘನತೆ ಕಾಣುವ ಹಾಗೆ ನೀನು ಸಹಕರಿಸಲಿಕ್ಕೆ ನಾವು ಪ್ರಾರ್ಥಿಸ್ತೇವಪ್ಪ. ಗ್ಲೋರಿ 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 ಗ್ಲೋರಿ. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಹೌದು ಪ್ರಿಯರೇ, ದೇವರ ನಾಮ ಅಷ್ಟು ಬಲವುಳ್ಳದಾಗಿದೆ ಪ್ರಿಯರೇ. ಆತನ ಹೆಸರಿನಲ್ಲಿ ಶಕ್ತಿ ಇದೆ, ಆತನ ಹೆಸರಿನಲ್ಲಿ ಬಿಡುಗಡೆ ಇದೆ, ಆತನ ಹೆಸರಿನಲ್ಲಿ ನಿನಗ ಸ್ವಸ್ಥತೆ ಮತ್ತು ಒಳ್ಳೆಯ ಒಂದು ಆರೋಗ್ಯದ ಪ್ರಿಯರೇ. ಆತನ ನಾಮವನ್ನು ಧ್ಯಾನಿಸುವಾಗ, ಆತನ ನಾಮವನ್ನು ಭಜಿಸುವಾಗ ನೀ ಅದ್ಭುತ ಕಾಣುತ್ತೆ. ಈ ಸಮಯದಲ್ಲಿ ಗ್ಲೋರಿ ಗ್ಲೋರಿ ಗ್ಲೋರಿ, ನೀನು ಅದ್ಭುತ ಕಾಣ್ತೀವಿ ಈ ಸಮಯದಲ್ಲಿ. ಥ್ಯಾಂಕ್ ಯು ಜೀಸಸ್. ನೀನು ಅದ್ಭುತ ಮಾತುಕ ದೇವರಾಗಿ ನಿಮ್ಮನ್ನು ಸ್ವಾಗತಿಸ್ತೇವೆ. Yes, Lord. ಪ್ರಾರ್ಥಿಸಿದಾಗ ಅನ್ನವ ಸುರಿಸಿದೆ, ಮೋಶೆಯು ಪ್ರಾರ್ಥಿಸಿದಾಗ ಅನ್ನವ ಸುರಿಸಿದೆ, ಯೆಹೋವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ. ಯೆಹೋವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ, ಸೂರ್ಯ ಚಂದ್ರರ ನಿಲ್ಲಿಸಿದೆ. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಹೌದು, ಮೋಶೆ ಪ್ರಾರ್ಥಿಸಿದ ಪ್ರಿಯರೇ. ಮೋಶೆ ಆತನ ಒಂದು ಪ್ರಾರ್ಥನೆ ಕೇಳಿ ಐಗುಪ್ತ ಪಟ್ಟಣದಲ್ಲಿ ಇದ್ದಂಥ ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಮಾಡಿದ ಪ್ರಿಯರೇ. ಅದೇ ಒಂದು ನಂಬಿಕೆ ವಿಶ್ವಾಸ ಇಟ್ಟು ಯೆಹೋಶುವ ಪ್ರಾರ್ಥನೆ ಮಾಡ್ಯಾನ. ಸೂರ್ಯ ಚಂದ್ರಗಳನ್ನು ನಿಲ್ಲಿಸಿ ಇಸ್ರಾಯೇಲ ಜನರಿಗೆ ಯುದ್ಧದಲ್ಲಿ ಜಯವನ್ನು ಕೊಟ್ಟನು ಪ್ರಿಯ ದೇವರು. ಒಂದು ವೇಳೆ ನಿನ್ನ ಒಳಗಿರ್ತಕ್ಕಂಥ ಯಾವರ ಒಂದು ಯುದ್ಧ ಅದನ, ಯಾವುದರ ಒಂದು ಸಮಸ್ಯೆ ಅದನ್ನ, ಯಾವುದೋ ಒಂದು ಸಂಕಟ ಅದನ್ನ, ಕಡಿಮೆ ಆಗಲಂತ ರೋಗ ವ್ಯಾಧಿ ಅದನ್ನ ನೀನು ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ಕೇಳಿ ದೇವರು ಅದ್ಭುತ ಮಾಡ್ತಾನೆ. ಯೆಹೋಶುವನ ಪ್ರಾರ್ಥನೆ ಕೇಳೇನ, ನಿನ್ನ ಪ್ರಾರ್ಥನೆ ಕೇಳಿ ಕೂಡ ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಅದ್ಭುತ ದೇವರು ಮಾಡ್ತಾನೆ. ಪ್ರಜೆಗಳ ಪಕ್ಷದಲ್ಲಿ ಯುದ್ಧಗಳ ಮಾಡಿದ ದೇವ, ನಿನ್ನ ಪ್ರಜೆಗಳ ಪಕ್ಷದಲ್ಲಿ ಯುದ್ಧಗಳ ಮಾಡಿದ ದೇವ,
ರಕ್ಷಿಸಿತು ನಿನ್ನ ಹಸ್ತವು ರಕ್ಷಿಸಿತು ನಿನ್ನ ಹಸ್ತವು ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಎಲ್ಲರೂ ಸ್ವಲ್ಪ ಜೋರಾಗಾದ್ರೆ ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು ಹೌದು, ದೇವರ ನಾಮವನ್ನು ಅಷ್ಟು ಬಲವುಳ್ಳದ ಪ್ರಿಯರೇ. ಹಿಂದಿನ ಕಾಲದಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ, ಹಳೆ ಒಡಂಬಡಿಕೆ ಪ್ರಕಾರ ಅನ್ಯರಾಗಿರ್ತಕ್ಕಂಥ ಅರಸುಗಳು, ರಾಜರು ಎಲ್ಲ ದೇವರ ನಾಮವನ್ನು ತೆಗೆದುಕೊಂಡು ಭಯಪಟ್ಟರು ಪ್ರಿಯರೇ. ಅಯ್ಯೋ ಅವ್ರು ಯೆಹೋವನ ಭಕ್ತರು, ಅಯ್ಯೋ ಅವ್ರು ದೇವರ ಮಕ್ಕಳು, ಅವ್ರಿಗೆ ನಾವು ಏನು ಮಾಡ್ಲಿಕ್ಕಾಗಲ್ಲ, ಅವ್ರಿಗೆ ಯುದ್ಧಕ್ಕೆ ಹೋದಾಗ ನಾವೇ ಸೋತು ಹೋಗ್ತೇವೆನೆಂಬುದಾಗಿ ಅನೇಕ ಜನರು ಇಸ್ರಾಯೇಲ್ ಜನರಿಗೆ ಭಯಪಟ್ಟರು ಪ್ರಿಯರೇ. ಐಗುಪ್ತ ಪಟ್ಟಣದಲ್ಲಿ ಫರೋಹನ ರಾಜನ ಮನೆಯಲ್ಲಿರ್ತಕ್ಕಂಥ ಅವನ ಸಮಸ್ತದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನರು, ಆ ಇಸ್ರಾಯೇಲ್ ಜನರಿಗೆ ನೋಡಿ ಐಗುಪ್ತ ಅರಸನ್ ಕೂಡ ಭಯಪಟ್ಟನು ಪ್ರಿಯರೇ. ಅಯ್ಯೋ ಈ ಜನ ದೊಡ್ಡ ಜನಾಂಗವಾಗಲತ್ತಲ್ಲ ಎಂಬುದಾಗಿ ಭಯ ಹಿಡಿದವನಾಗನು ಪ್ರಿಯರೇ. ಈ ಹೊತ್ತು ಕೂಡ ನಾವು ಪ್ರಾರ್ಥಿಸ್ತೇವೆ, ದೇವರ ಮಕ್ಕಳಿಗೆ ನೋಡಿ ಅನೇಕ ಜನ ಲೋಕದಲ್ಲಿ ಭಯ ಪಡ್ತಕ್ಕಂಥರಾಗಿದ್ದಾರೆ ಪ್ರಿಯರೇ. ಅವ್ರಿಗೆ ಭಯದ ಒಂದು ಆತ್ಮ ಶೋಧಿಸ್ತಕ್ಕಂತಾಗಿದೆ ಪ್ರಿಯರೇ. ಯಾಕೆ ಗೊತ್ತದನ, ನನ್ನ ದೇವರ ನಾಮವನ್ನು ಅಷ್ಟು ಒಂದು ಜಯಶಾಲಿ ನಾಮದ ಪ್ರಿಯರೇ. ಶಿಖರ ಬರ 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 ಅಷ್ಟು ಒಂದು ಜಯಶಾಲವಾಗಿರ್ತಕ್ಕಂಥ ಒಂದು ನಾಮದ. ಮೋಶೆ ಪ್ರಾರ್ಥನೆ ಮಾಡ್ಯಾನ, ದೇವರ ನಾಮವನ್ನು ತೆಗೆದುಕೊಂಡು ಜಯ ಹೊಂದನ್ ಪ್ರಿಯರೇ. ಯೆಹೋಶುವ ಪ್ರಾರ್ಥನೆ ಮಾಡ್ಯಾನ, ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ದೇವಾ ಇಗೋ ನಾನು ಯುದ್ಧಕ್ಕೆ ನಡೆದಿದ್ದ, ನಿನ್ನ ಪ್ರಜೆಗಳ ಪಕ್ಷವಾಗಿ ನಡೆದಿದ್ದ ದೇವ, ಆದರೆ ಯುದ್ಧ ಮಾಡ್ತಕ್ಕಂಥವನು ನೀನೇ, ನಾ ಖಾಲಿ ಮಾತ್ರ ಹೋಗಿ ನಾ ಪ್ರಾರ್ಥಿಸ್ತಾ ದೇವೆ ಅಂತೇಳಿ ಪ್ರಾರ್ಥನೆ ಮಾಡ್ಯಾನ. ಇಸ್ರಾಯೇಲ್ ಜನರು ಪ್ರಾರ್ಥನೆ ಮಾಡುವಾಗ ಯೆರಿಕೋ ಪಟ್ಟಣ ಸುತ್ತಮುತ್ತಲು ಇಸ್ರಾಯೇಲ್ ಜನರು ಪ್ರಾರ್ಥನೆ ಮಾಡುತ್ತಾ ಕೂಗುತ್ತಾ ಹೋಗುವಾಗ 7 ದಿನ ಜೋರಾಗಿ ಅರ್ಭಟಿಸಿದಾಗ ಯೆರಿಕೋ ಪಟ್ಟಣದ ಗೋಡೆಗಳನ್ನು ಬಿದ್ದೋಗ ಪ್ರಿಯರೇ. ಸೋದರಿ ಸೋದರ, ನಂಬಿಕೆ ವಿಶ್ವಾಸ ಬಿಟ್ಟು ನೀನು ಪ್ರಾರ್ಥನೆ ಮಾಡು. ಕಡಿಮಾಗಲಂತ ಒಂದು ರೋಗದನ ಅದು ಮುರಿದೋಗ್ಲಕ್ಕೆ ಅವಕಾಶ ಇದೆ ಪ್ರಿಯರೇ. ನಿನ್ನ ಶರೀರದಿಂದ ಬಿಟ್ಟು ಹೋಗ್ಲಕ್ಕೆ ಅವಕಾಶ ಇದೆ. ಬಿಟ್ಟು ಹೋಗಲಂತ ಒಂದು ಸೈತನ ಅಧಿಕಾರ, ಮಾಟ ಮಂತ್ರ ಶಕ್ತಿ, ದುಷ್ಟಾತ್ಮ ನಿನ್ಗ, ನಿನ್ನ ಹೆಂಡತಿ, ನಿನ್ನ ಮಕ್ಕಳಿನ ಯಜಮಾನ, ನಿನ್ನ ಕುಟುಂಬಕ್ಕ, ನಿನ್ನ ವ್ಯಾಪಾರ ಬಿಸ್ನೆಸ್ಕ, ನಿನ್ನ ಕೈ ಕೆಲಸಕ್ಕ ಶೋಧಿಸ್ತಕ್ಕಂಥದ್ದಾಗಿದನ, ಅದು ನನ್ನ ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡು. ಈ ದಿನ ಅದು ಮುರಿಯಲ್ಪಡ್ತದ ಪ್ರಿಯರೇ, ಬಿದ್ದೋಗ್ತದ ಪ್ರಿಯರೇ. ಸೂರ್ಯ ಚಂದ್ರ ನಿಲ್ಲಿಸಿದಂತ ದೇವರು, ಸೂರ್ಯ ಚಂದ್ರ ನಿಲ್ಲುವಂತೇಳಿ ಪ್ರಾರ್ಥನೆ ಮಾಡ್ತಕ್ಕಂಥ ಯೆಹೋಶುವ, ಆತನಲ್ಲಿ ಎಷ್ಟು ನಂಬಿಕೆ ವಿಶ್ವಾಸ ಇತ್ತು, ನಿನ್ನಲ್ಲಿ ಕೂಡ ಅಷ್ಟು ನಂಬಿಕೆ ವಿಶ್ವಾಸ ಇತ್ತಂದ್ರ ಅದ್ಭುತಗಳನ್ನು ನೀನು ಕಾಣ್ತಿ ಸಮಯದಲ್ಲಿ. ಶಿಖರ ಬರ 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 ಬರ. ಒಂದು ಸರ್ತಿ ಚಪ್ಪಳೆ ತಟ್ಟುತ್ತಾ ದೇವರನ್ನು ಸ್ವಾಗತ ಮಾಡ್ರಿ. ಜೋರಾಗಿ ಚಪ್ಪಳೆ ತಟ್ಟುತ್ತಾ, ಏಸಯ್ಯ ಈಗ ನನ್ನ ಜೀವಿತಲ್ಲೂ ಕೂಡ ಅದ್ಭುತ ಮಾಡು ಎಂಬುದಾಗಿ ಸ್ವಾಗತ ಮಾಡು. ದೇವರನ್ನು ಕರಿ, ನಿನ್ನ ಶಬ್ದವನ್ನು ಎತ್ತಿ ದೇವರನ್ನು ಕರಿ. ನನ್ನ ದೇವರಿಗೋ
ನೀನು ಕೂಗುವಾಗ, ನೀನು ಪ್ರಾರ್ಥನೆ ಮಾಡುವಾಗ, ನೀನು ಸ್ವಾಗತಿಸುವಾಗ ನಿನ್ನ ಒಳಗೆ ಬಂದು ಅದ್ಭುತ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಎರಿಕೋ ಗೋಡೆ ಪ್ರಾರ್ಥನೆ ದ್ವಾರ ಅದು ಬಿದ್ದೋಗ್ಯದ ಪ್ರಿಯರೇ. ಇಸ್ರಾಯೇಲ್ ಜನ ಅರವಣಿಸುವಾಗ ಅವ್ರ ಸ್ವರವನ್ನು ಕೇಳಿ ಆ ಗೋಡೆ ಬಿದ್ದೋಗ್ಯದ ಪ್ರಿಯರೇ. ಇವತ್ತು ನಿನ್ನ ಸ್ವರವನ್ನು ಕೇಳಿ ನಿನ್ನ ಒಳಗಿರ್ತಕ್ಕಂಥ ಮಂತ್ರತಂತ್ರ ಶಕ್ತಿ, ದುರಾತ್ಮ, ಪಾಪ, ದ್ರೋಹದ, ಅಪರಾಧದ ಆತ್ಮ ಮುರಿಯಲ್ಪಡ್ಬೇಕು ಇವಾಗ. ಅದು ಬಿದ್ದೋಗ್ಬೇಕು ಇವಾಗ ಸ್ಪಷ್ಟವಾಗಿ, ಅದು ಸುಟ್ಟೋಗ್ಬೇಕು ಸ್ಪಷ್ಟವಾಗಿ. ಬರ 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 ಅಬ್ರಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ಈ ಕ್ಷಣದಲ್ಲಿ ನಿನ್ನ ಒಂದು ಮಕ್ಕಳ ಜೀವಿತದಲ್ಲಿ ಅದ್ಭುತ ಜರುಗಿದೆ. ಬರ 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 ಈ ಕ್ಷಣದಲ್ಲಿ ಅದ್ಭುತ ಜರುಗಿದೆ. ಈ ಕ್ಷಣದಲ್ಲಿ, ಇದೇ ಕ್ಷಣದಲ್ಲಿ ಅದ್ಭುತ ಜರುಗಿದೆ. ಅದ್ಭುತ ಜರಗಲಿ, ಅದ್ಭುತ ಜರಗಲಿ. ಥ್ಯಾಂಕ್ ಯು ಜೀಸಸ್. ಅದ್ಭುತ ಜರಗಲಿ. ನಿನ್ನ ಮಕ್ಕಳಿಗೆ ಅಪ್ಪ ಕರ್ತನೆ ಇಲ್ಲಿವರೆಗೆ ಕುಟುಂಬಕ್ಕೆ ಹಿಡ್ಕೊಂಡು ಅನೇಕ ವಿಷಯದಲ್ಲಿ, ನಾನಾ ವಿಷಯದಲ್ಲಿ ಕರ್ತನೆ ಅದು ಪೀಡಿಸ್ತಕ್ಕಂಥ ಆತ್ಮವಾಗಿತ್ತು ಕರ್ತನೆ. ಆದರೆ ಈ ದಿನ ನೀನು ಬಿಡುಗಡೆ ಮಾಡಿದ ಸ್ತೋತ್ರ. ಎಸಪ್ಪ, ನೀನು ಜೀವಿತಗಿದ್ದಾಗ ಮರಿಗಳನ್ನು, ಆಕಿನ ಒಳಗಿರ್ತಕ್ಕಂಥ ದೇವುಗಳನ್ನು ಬಿಡಿಸಿದಿ. ನೀನು ಸಮಾಧಿಯಲ್ಲಿದ್ದ ಕೂಡ ಮರಳಿಗೆ ತಿರುಗಿ ಅದೇ ಒಂದು 7 ದೇವುಗಳು ಮತ್ತೆ ತಿರುಗಿ ಹಿಡಿದಿದ್ದಾವಪ್ಪ. ನೀನು ಸಮಾಧಿಯಿಂದ ಜಯಿಸಿ ಬಂದಿರುವಾಗ, ಮರಣದಿಂದ ಜಯಿಸಿ ಬಂದಾಗ ಮತ್ತೆ ತಿರುಗಿ ಅದೇ ಒಂದು ಮರಳಿಗೆ ಇರ್ತಕ್ಕಂಥ ದೆವ್ವಗಳಿಂದ ನೀನು ಬಿಡುಗಡೆ ಮಾಡಿದ ತಿರುಗಿ ನಮಗಾಗಿ ನೀನು ಬರ್ತಾ ಅಂತ ಹೇಳಿದ ಕರ್ತನೆ. ನೀನು ಬರುವವರೆಗ ನಾವೆಲ್ಲರೂ ಸಿದ್ಧವಾಗಿರುವೆ. ನಮ್ಮನ್ನು ಸಹಕರಿಸಿ. ಯಾರ ಕಷ್ಟನೋ, ಯಾರ ಭಾರನೋ, ಯಾರ ಸಂಕಟನೋ, ಯಾರ ಕಣ್ಣೀರು ದುಃಖನೋ, ಯಾರು ಇಲ್ಲದಂಥ ಪರಿಸ್ಥಿತಿನೋ ಇದ್ರೂ ಕೂಡ ಅನೇಕ ಹೀನವಾಗಿರ್ತಕ್ಕಂಥ ಪರಿಸ್ಥಿತಿಗಳೇನೋ ದೇವನ ಪ್ರಾರ್ಥಿಸ್ತಾ ನಿನ್ನ ಹಸ್ತದಿಂದ ಭದ್ರಪಡಿಸಿ, ಭದ್ರವಾಗಿ ಹಿಡ್ಕೊಂಡು, ಗಟ್ಟಿಯಾಗಿ ಹಿಡ್ಕೊಂಡು ನಿನ್ನ ಮಕ್ಕಳನ್ನು ಬಲಪಡಿಸು ಕರ್ತಾನೆ. ನನ್ನ ಸಹೋದರಿ, ನನ್ನ ಸಹೋದರ, ನನ್ನ ತಂಗಿ, ನನ್ನ ಅಕ್ಕ, ನನ್ನ ತಾಯಿ, ನನ್ನ ತಮ್ಮ, ಅಣ್ಣ, ತಂದೆ, ನೀವೊಂದು ಪ್ರಾರ್ಥನೆ ಮಾಡಿ. ದೇವ್ರೇ, ನಾನು ನಿನ್ನ ಹಸ್ತದಲ್ಲಿರ್ತಾ, ಈಗ ನನ್ನ ಮನುಷ್ಯನ ಹಸ್ತದಾಗ ಬೇಡ ದೇವ್ರೆ, ನಾನು ನಿನ್ನ ಹಸ್ತದಲ್ಲಿರ್ತಾ. ಯಾಕಂದರೆ ನಿನ್ನ ಅಂಗೈಲನ್ನು ಚಿತ್ರಿಸ್ಕೊಂಡು ನನ್ನನ್ನು ನಿರ್ಮಾಣ ಮಾಡಿದಿ, ನನ್ನನ್ನು ಸೃಷ್ಟಿ ಮಾಡಿದ ಪರಿಸ್ಥಿತಿ. ನಾನು ನಿನ್ನ ಕೈಲಿರುವುದರೆ ಒಳ್ಳೆ ಆರೋಗ್ಯದ, ನಿನ್ನ ಕೈಲಿರುವುದರೆ ಆತ್ಮಿಕವಾಗದ, ನಿನ್ನ ಕೈಲಿರುವುದರೆ ನಿನ್ನಿಂದ ಬರ್ತಕ್ಕಂಥ ಎಲ್ಲ ಲಾಭಗಳು ನನಗವ ದೇವ್ರೆ ಎಂಬುದಾಗಿ ಒಂದು ಸರ್ತಿ ನೀವು ಪ್ರಾರ್ಥನೆ ಮಾಡಿ. ಅಥವಾ ಈ ಆನ್ಲೈನ್ನಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡುತ್ತಾ, ದೇವ ನನ್ನ ಕಷ್ಟ ಕೂಡ ಭಯಂಕರವಾಗಿದೆ, ನನ್ನ ವೇದನೆ ಕೂಡ ಭಯಂಕರವಾಗಿದೆ, ನನ್ನ ಚಿಂತೆ ಕೂಡ ಭಯಂಕರವಾಗಿದೆ. ಮಕ್ಕಳಿಲ್ಲ ಅಂತೇಳಿ ಯಜಮಾನಿಂದ ಒಂದು ಶೋಧನೆ, ಅತ್ತಿ ಮಾವನಿಂದ ಶೋಧನೆ, ಲೋಕದಿಂದ ಒಂದು ಶೋಧನೆ, ನನ್ನ ಪರಿಸ್ಥಿತಿ ಎಲ್ಲ ಹೀನವಾಗಿದೆ ದೇವ. ನನ್ನ ಮೇಲೆ ಒಂದು ಕಟಾಕ್ಷವಿಟ್ಟು ನನಗೊಂದು ಸಂತಾನ ಬಹುಮಾನ ಕೂಡ ದೇವ ಎಂಬುದಾಗಿ ಯಾರಾದರೂ ಒಂದು ವೇಳೆ ಕಷ್ಟಕರದಲ್ಲಿದ್ದು ಪ್ರಾರ್ಥಿಸುವಾಗ ಅವ್ರಿಗೆ ಬಹುಮಾನ ಕೊಡು ಕರ್ತನೆ. ಅಥವಾ ಇನ್ನೂ ಏನು ಯಾವುದೇ ಬೇರೆ ಬೇರೆ ಸಮಸ್ಯೆಗಳಿದ್ರು ಕೂಡ ಈ ಪ್ರಾರ್ಥನೆಯಲ್ಲಿ ಆನ್ಲೈನಲ್ಲಿ ಪಾಲ್ಭಾಗಿರುವಾಗ ಅದ್ಭುತ ನೋಡುವ ಹಾಗೆ, ಸಾಕ್ಷಿ ಕೊಡುವ ಹಾಗೆ ನಿನ್ನ ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತಪ್ಪ. ಥ್ಯಾಂಕ್ ಯು ಜೀಸಸ್. ಮೋಸೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದೆ. ಮೋಶೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದೆ. ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ. ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ. ಸೂರ್ಯ ಚಂದ್ರರ ನಿಲ್ಲಿಸಿದೆ. ಹೌದು ದೇವ, ಮೋಶೆ ಪ್ರಾರ್ಥಿಸುವಾಗ ಮನ್ನವನ್ನು ಇಸ್ರಾಯೇಲ್ ಜನರಿಗೆ ನೀನು ಕೊಟ್ಟಿದ್ದಿ. ಯೆಹೋಶುವ ಪ್ರಾರ್ಥಿಸುವಾಗ ಸೂರ್ಯ ಚಂದ್ರವನ್ನು ನಿಲ್ಲಿಸಿ ಇಸ್ರಾಯೇಲ ಜನರಿಗೆ ಜಯವನ್ನು ಕೊಟ್ಟಿದ್ದಿ. ಇವತ್ತು ನಿನ್ನ ಸೇವಕನಾಗಿ ನಾನು ಪ್ರಾರ್ಥಿಸ್ತಾ
ನಿನ್ನ ಸೇವಕರಾಗಿ ನಿನ್ನ ಮಕ್ಕಳಾಗಿ ದೇವರೇ ಆಲಯದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಶ್ವಾಸಿ ಮಕ್ಕಳು ಪ್ರಾರ್ಥಿಸ್ತಾರೆ ಕರ್ತಾನೆ. ಅವ್ರಿಗೆ ಯಾವ ಕೊರತೆ ಅದನ್ನು ಅದನ್ನು ನೀಗಿಸು. ಇಸ್ರಾಯೇಲ್ ಜನರಿಗೆ ಊಟದ ಕೊರತೆ ಇದ್ದಾಗ ಮನ್ನವನ್ನು ಸುರಿಸಿ ಆಹಾರ ಕೊಟ್ಟಿದ್ದೀನಿ. ಇಸ್ರಾಯೇಲ್ ಜನರ ಮೇಲೆ ಅನೇಕ ದಾಳಿ ಮಾಡೋದಕ್ಕಾಗಿ ಅನೇಕ ದೇಶ ಪಟ್ಟಣದವರು ಬಂದಿರುವಾಗ ಯೆಹೋಶುವ ಪ್ರಾರ್ಥನೆ ಮಾಡುವಾಗ ಇಸ್ರಾಯೇಲ್ ಜನರಿಗೆ ಜಯವನ್ನು ಕೊಟ್ಟಿದ್ದೀನಿ. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಇದೇ ದಿನ ಜಯವನ್ನು ಹೊಂದಿಕೊಂಡು ಮನೆಗೆ ಹೋಗುವ ಹಾಗೆ ನೀನು ಅದ್ಭುತ ಮಾಡು. ನೀನು ಅದ್ಭುತ ಮಾಡು. ನಿನ್ನ ಮಕ್ಕಳಿಗೆ ಜಯ ಬೇಕೇ ಬೇಕು ದೇವ. ನೀನು ಅದ್ಭುತ ಮಾಡು. ಕಷ್ಟನ, ಭಾರನ, ಸಮಸ್ಯೆನ, ಸಂಕಟನ, ರೋದನೆನ, ವೇದನೆಗಳನ್ನ, ಕೋರ್ಟ್ ಕೇಸುಗಳ ಅಥವಾ ಬೇರೆ ಬೇರೆ ಸಮಸ್ಯೆಗಳ ಎಲ್ಲ ಈ ದಿನ ಮುರಿಯಲ್ಪಡಲಿ ದೇವ. ಹಾಲಲ್ಲಿ ಒಂದ್ಸರ್ತಿ ದೇವ ಈ ಸೇವೆ ಮತ್ತು ಸಭೆ ಈ ಆಲಯನು ಕೂಡ ನೀವು ಜ್ಞಾಪಕ ಮಾಡ್ಕೊಕರ್ತಾನೆ. ಯಾವ ವಿಷಯವಾಗಿ ಮೂಲೆಗಳಲ್ಲಿ ಬಲಹೀನತೆ ತುಂಬಲತ್ತದ ಕರ್ತಾನೆ ಅವೆಲ್ಲ ಮುರಿಯಲ್ಪಡ್ಬೇಕಪ್ಪ ಕರ್ತಾನೆ. ಯಾರಿಂದ ತುಂಬಲತ್ತದ ಕರ್ತಾನೆ ಅವರಿಂದ ಅದು ಮುರಿಯಲ್ಪಡ್ಬೇಕಪ್ಪ. ಹಾಲಲ್ಲೂಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಈ ಸೇವೆ ಈ ಸಭೆ ನಿನ್ನ ಹಸ್ತಕನ ಒಪ್ಪಿಸ್ಕೊಡ್ತಾ, ಸಭಿಕರಿನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ, ವರ್ಷದ ಟೀಮ್ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ, ಆರಾಧನೆಗೆ ಬರ್ತಕ್ಕಂಥ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ, ಸೇವೆ ಮಾಡ್ತಕ್ಕಂಥ ನನ್ನ ಒಂದು ಆತ್ಮಪ್ರಾಣ ಶರೀರ, ನನ್ನ ಹೆಂಡತಿನ ಮಕ್ಕಳ ಆತ್ಮಪ್ರಾಣ ಶರೀರ, ಕಲ್ವರೆ ಮರೆಕಲ್ ಟೆಂಪಲಿಂದ ದೀಕ್ಷಾಸನ ಹೊಂದಿರತಕ್ಕಂಥ ಮಕ್ಕಳ ಆತ್ಮಪ್ರಾಣ ಶರೀರ ನಿನ್ನ ಹಸ್ತಕನ ಒಪ್ಪಿಸ್ಕೊಡ್ತಾ ನಿನ್ನ ಒಂದು ಮಹಿಮೆ ಅನುಭವಿಸುವ ಹಾಗೆ ನಿನ್ನ ಸಹಕರಿಸು ಕರ್ತನೆ. ಇವತ್ತು ಅನೇಕ ಅದ್ಭುತಗಳು ನಮ್ಮ ಜೀವಿತದಲ್ಲಿ, ನಮ್ಮೆಲ್ಲರ ಮಧ್ಯದಲ್ಲಿ, ಎಲ್ಲರ ಜೀವಿತಗಳಲ್ಲಿ ನಿನ್ನ ಮಾಡಿದಿ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇವತ್ತಿನ ವಾಕ್ಯದ ಕಡೆ ಹೋಗ್ತೀವಪ್ಪ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನ ಆಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆ ಮತ್ತು ಜ್ಞಾನ ಅನುಗ್ರಹದಿಂದ ನಾನು ತುಂಬಿಸು. ಏಸಪ್ಪ ವಾಕ್ಯ ಹೇಳುವಾಗ ನಿನ್ನ ಮೊದಲು ಮಾತಾಡಿ, ನನ್ನ ಬಾಯಿ ತುಟಿ ನಾಲ್ಜಿಗಳದ್ದು ನಮ್ಮೆಲ್ಲರಿಗೆ ಮಾತಾಡ್ರಿ. ನೀನು ಮಾತಾಡುವುದರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದ ಕರ್ತನೆ. ನಿನ್ನ ವಾಕ್ಯದೊಟ್ಟಿಗೆ ನನಗೆ ಮಾತಾಡ್ರಿ, ನನ್ನೊಟ್ಟಿಗಿದ್ದು ನಮ್ಮೆಲ್ಲರಿಗೆ ಮಾತಾಡ್ರಿ. ಸತ್ಯವನ್ನು ಪರಿಪಾಲನೆ ಮಾಡಿಕೊಂಡು ಸತ್ಯ ಮಾರ್ಗದಲ್ಲಿ ನಾವೆಲ್ಲರೂ ನಡಿಲಕ್ಕಾಗುವಾಗ ಸಹಕರಿಸ್ರಿ. ಯಾಕಂದರೆ ಕೊನೆಯದಾಗಿ ನಿಲ್ಲುತ್ತಕ್ಕಂಥದ್ದು ಸತ್ಯನೇ. ಅದೇ ಒಂದು ಬೋಧನೆ ಮಾಡುವಾಗೆ ನನ್ನನ್ನು ಸಹಕರಿಸಿ ಎಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಾ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಮತ್ತು ಇವತ್ತು ದಿನ ಒಂದು ಸೈನ್ಯದ ಕಣ್ಣುಗಳನ್ನು ದೇವರು ಮುಚ್ಚೆನ, ಮತ್ತು ಅದೇ ಒಂದು ಸೈನ್ಯದ ಕಣ್ಣುಗಳನ್ನು ದೇವರು ತೆರೆದನ, ಮತ್ತು ತಿರುಗಿ ಅದ್ಭುತವಾಗಿ ಇರ್ತಕ್ಕಂಥ ಒಂದು ವಿಶ್ವಾಸಿ ಕಣ್ಣುಗಳು ಭಯಪಟ್ಟಾಗ ದೇವರು ತೆರೆದನ ಪ್ರೇರೆ. ಯಾವಾಗ? ಹಲ್ಲೆಲೂಯಾ. ವಿಶ್ವಾಸಿಯಾಗಿರ್ತಕ್ಕಂಥ ನೀನು ಭಯ ಪಡಬೇಕಾ, ಹೆದರಿಸ್ಬೇಕಾ? ಅದಕ್ಕಾಗಿ ಒಂದು ವಿಶ್ವಾಸಿ ಕಣ್ಣುಗಳನ್ನು ದೇವರು ತೆರೆದನ್. ಯಾಕೆ ತೆರೆದನ ಮತ್ತು ಆ ವಿಶ್ವಾಸಿ ಕಣ್ಣು ತೆರೆಬೇಕಾದ್ರೆ ಕಾರಣೇನು ಮತ್ತು ಯಾರು ಪ್ರಾರ್ಥನೆ ಮಾಡಿದರು ಎಂಬುದಾಗಿ ಈ ದಿನ ಅದ್ಭುತವಾದ ನಾವು ದೇವರ ಸಂದೇಶವನ್ನು ಕೇಳೋಣ. ಸಿದ್ಧವಾಗಿರ್ತಕ್ಕಂಥವ್ರು ನೀವೆಲ್ಲರೂ ನಿಮ್ಮ ಸತ್ಯವೇದಗಳನ್ನು ತೆಗಿರಿ. 2ನೇ ಅರಸುಗಳು 6ನೇ ಅಧ್ಯಾಯ 12, 13, 14 ವಚನ ಓದ್ರಿ ಸಿಕ್ಕೋರು. ಆಗ ಏನು? ಅವರಲ್ಲಿ ಒಬ್ಬನು ಅವನಿಗೆ ನನ್ನ ಒಡೆಯನದ ಅರಸೆ ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲೀಷನೊಬ್ಬ ಪ್ರವಾದಿ ಇರುತ್ತಾನೆ. ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಅರಸನು ಇದನ್ನು ಕೇಳಿ ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಹಿಡಿಸುತ್ತೇನೆ ಎಂದು ಹೇಳಿದನು. ಪ್ರವಾದಿಯು ದೋತಾನಿನಲ್ಲಿ ಇರುತ್ತಾನೆಂದು ತಿಳಿದುಕೊಂಡು ರಥಾಶ್ವ ಸಹಿತವಾದ ಮಹಾಸೈನ್ಯವನ್ನು ಅಲ್ಲಿಗೆ ಕಳಿಸಿದನು. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಒತ್ತಿಗೆ ಹಾಕಿದರು. 15 ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ
ಅಯ್ಯೋ ಸ್ವಾಮಿ ಸ್ವಾಮಿ ಏನು ಮಾಡೋಣ ಎಂದನು ಎಂಬುದಾಗಿ. ಇದು ಈ ಸೈನ್ಯ ಬಂದಿರತಕ್ಕಂತ ಕಾರಣ ಏನಂದ್ರೆ, ಅರಾಮ್ಯರಾಗಿರ್ತಕ್ಕಂಥ ಅರಸನು ಇಸ್ರಾಯೇಲ ಜನರಿಗೆ ವಿರುದ್ಧವಾಗಿ ಎದ್ದನು ಪ್ರೇರತನು. ವಿರುದ್ಧವಾಗಿ ಬಂದಿರುವಾಗ ಅವ ಬಹಳಷ್ಟು ಈ ಸ್ಥಳದಲ್ಲಿ ಹೊಂಚಿ ಹಾಕ್ಲತನ ಪ್ರೇಯರೆ. ಬಹಳಷ್ಟು ಸ್ಥಳದಲ್ಲಿ ಅರಮನೆಯಾಗಿರ್ತಕ್ಕಂಥ ಅರಸನು ಹೊಂಚಿ ಹಾಕುವಾಗ ಈ ಎಲಿಷ ಎಂಬ ಪ್ರವಾದಿ ಏನಲ್ಲ, ಈ ಎಲಿಷ ಎಂಬ ಈ ಪ್ರವಾದಿ ಇಸ್ರಾಯೇಲ ಜನರಿಗೆ ಅಧೀನವಾಗಿ ಮಾರ್ಪಡಿಸ್ಲತ್ತಂದ್ರೆ, ಆ ವೈರಿಯಾಗಿ ಬಂದಿರತಕ್ಕಂಥ ಅರಾಮ್ಯರ ಅರಸರ ಸೈನ್ಯಗಳಿಂದ ಇಸ್ರಾಯೇಲ ಜನರಿಗೆ ಮತ್ತು ಪಟ್ಟಣಕ್ಕೆ ಏನ್ ಮಾಡ್ತಾನ, ಅಲ್ಲಿ ತಪ್ಪಿಸ್ಲತನ ಸ್ಪಷ್ಟವಾಗಿದ್ದಾನೆ. ತಪ್ಪಿಸುವಾಗ ಅಲ್ಲಿರ್ತಕ್ಕಂಥ ಘಟನೆ ಭಯಂಕರ. ಈ ಅರಾಮ್ಯರಾಗಿರ್ತಕ್ಕಂಥ ಅರಸನ ಒಳಗೆ ಏನುಂಟಾಗಂದ್ರೆ, ನಮ್ಮ ಪಕ್ಷದವರು ಅಥವಾ ಯಾರಾದರ ಆ ಇಸ್ರಾಯೇಲ ಅರಸರಿಗೆ ಒಂದ್ ವೇಳೆ ಏನಾರ ಇನ್ಫಾರ್ಮೇಶನ್ ಕೊಡತಾರೇನೋ, ಅಥವಾ ನಾವು ಇಲ್ಲಿ ಅಡಗಿಕೊಂಡಿದೆ ಎಂಬುದಾಗಿ ಅವ್ರು ಮುಂದಾಗಿ ಅವ್ರು ತಿಳಿಸ್ಲತ್ತಾರೇನೋ, ಅದಕ್ಕಾಗಿ ಅವ್ರು ಬದುಕಿಕೊಳ್ಳತ್ತಾರ, ಅದಕ್ಕಾಗಿ ನಮ್ಮ ಜೊತೆ ಯುದ್ಧ ಆಡುವಾಗ ಅಥವಾ ನಾವು ಅವ್ರಲಿಂದ ಸೋಲ್ಬೇಕಾದ ಪರಿಸ್ಥಿತಿ ಇದು ಉಂಟದ ಅಂತೇಳಿ ಸ್ಪಷ್ಟವಾಗಿ ಅಲ್ಲಿರ್ತಕ್ಕಂಥ ಸೈನಿಕನಿಗೆ ಒಬ್ಬನಿಗೆ ಕೇಳಿದಾಗ ಅವ ಏನು ಉತ್ತರ ಕೊಡತಾನ ಅವನಿಗಂದ್ರೆ, ಸೀದಾ ಹೇಳ್ತಾನವ, ಇಸ್ರಾಯೇಲರ ಅರಸರಲ್ಲಿ ಒಬ್ಬ ಎಲೀಷನೆಂಬ ಪ್ರವಾದಿ ಇರ್ತಾನ, ನೀನು ಒಳಕೋಣೆಯಲ್ಲಿ ಮಾತಾಡುವುದೆಲ್ಲ ಆತ ನಿನಗೆ ಬಯಲಿಗೆ ತಂದು ಸ್ಪಷ್ಟವಾಗಿ ಆತನು ಹೇಳ್ತಕ್ಕಂತನಾಗಿರ್ತಾನ. ಮತ್ತು ಅವನು ಏನು ಮುಂದಾಗದೆಲ್ಲ ತಿಳಿಸ್ತಕ್ಕಂತನಾಗಿರ್ತಾನ. ಆ ತಿಳಿಸಿದ ಕಾರಣ ಈ ಇಸ್ರಾಯೇಲ್ ಜನರು ತಪ್ಪಿಸಿಕೊಂಡು ಅದ್ಭುತವಾಗಿ ಅವರೊಂದೊಂದು ಕೋಣೆಗಳಲ್ಲಿ ಮುಚ್ಚಿ ಅಡಗಿಕೊಳ್ಳುತ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾನೆ ಪ್ರೇರಲ್ಲಿ. ಈ ಮಾತು ಹೇಳಿದಾಗ ದೊಡ್ಡ ಒಂದು ಸೈನ್ಯ ಒಂದು ಪ್ರವಾದಿಗೆ ಹಿಡಿಯೋದಕ್ಕಾಗಿ ಕಂಪ್ಲೀಟ್ಲಿ ಒಬ್ಬ ವ್ಯಕ್ತಿಗೆ, ಯಾರಿಗೆ ಆ ಪ್ರವಾದಿ ಎಲ್ಲಿದ್ರು ಕೂಡ ಅವನಿಗೆ ಬಂಧಿಸಿ ಅವನಿಗೆ ಕಟ್ಟಿ ಹಾಕಿ ಅವನಿಗೆ ತೆಗೆದುಕೊಂಡು ಬರ್ರಿ ಎಂಬುದಾಗಿ ಒಂದು ದೊಡ್ಡ ಸೈನ್ಯವನ್ನು ಏರ್ಪಡಿಸಿ ಏನ್ ಮಾಡ್ತಾನ, ಅಲ್ಲಿ ಸ್ಪಷ್ಟವಾಗಿ ಕಳಿಸನ್ ಪ್ರೇಯರೆ. ಕಳಿಸಿದಾಗ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಏನಾಗಿದೆ ಗೊತ್ತದನ, ಈ ಬೆಳಗ್ಗೆ ಎದ್ದನ ಯಾರು ಎಲಿಷ ಪ್ರವಾದಿ ಬಳಿ ಇರ್ತಕ್ಕಂಥ ಒಬ್ಬ ಶಿಷ್ಯನು ಬೆಳಗ್ಗೆ ಎದ್ದು ನೋಡಿದಾಗ ದೊಡ್ಡ ಒಂದು ಸೈನ್ಯ ಸುತ್ತಮುತ್ತ ಎಲ್ಲ ಬಂದು ಕುಂತದ ಪ್ರೇಯರೆ. ಯಾರಿಗೆ ಹಿಡಿಯೋದಕ್ಕಾಗಿ? ಎಲಿಷನಿಗೆ ಹಿಡಿಯೋದಕ್ಕಾಗಿ ದೊಡ್ಡ ಒಂದು ಸೈನ್ಯವನ್ನು ಕೂಡಿ ಬಂದದ. ಈ ಕೂಡಿ ಬಂದಿರುವಾಗ ಈ ವ್ಯಕ್ತಿ ಏನಲ್ಲ, ಅವನ ಶಿಷ್ಯ ಅವನ ಕೈ ಕೆಲ ಅಥವಾ ತಣ್ಣಗೆ ಬಿದ್ದೋಗ ಗದ ನಡ್ಕೊಂಡು ಸ್ಪಷ್ಟವಾಗಿ ಎಲಿಷನ್ ಬಳಿಗೆ ಬಂದು ಕೇಳ್ತಾನೆ, ಅಯ್ಯ ಸ್ವಾಮಿ, ನಾವು ಏನು ಮಾಡೋಣ? ನಮ್ಮ ಪರಿಸ್ಥಿತಿ ಎಲ್ಲ ಈ ದಿನ ಹೀನವಾಗೋಯ್ತಲ್ಲ, ನಮ್ಮ ಜೀವಿತವೆಲ್ಲ ಇವತ್ತು ಹೀನವಾಗೋಯ್ತಲ್ಲ, ಇವತ್ತು ನಾವು ಬಲಿಯಾಗೋಯ್ತೇವೇನೋ ಅಥವಾ ಇವತ್ತು ನಾವು ಸತ್ತೋಗ್ತೇವೇನೋ, ನಮ್ಮ ಪರಿಸ್ಥಿತಿಗಳೆಲ್ಲ ಕೆಟ್ಟೋದವಲ್ಲ. ಒಂದು ದೊಡ್ಡ ಒಂದು ಸೈನ್ಯ ಅರಮನೆಗಿರ್ತಕ್ಕಂಥ ಅರಸನು ಒಂದು ದೊಡ್ಡ ಒಂದು ಸೈನ್ಯ ಕಳಿಸಿನಲ್ಲ, ಇವತ್ತು ನಮ್ಮ ಜೀವಿತಗಳೇನಾಗ್ಬೋದು ಎಂಬುದಾಗಿ, ಅಥವಾ ಅವ್ರು ನಮಗೆ ಕಡಿತಾರೇನೆಂಬುದಾಗಿ, ಅಥವಾ ಅವ್ರ ಒಳಗೆ ನಾವು ಬಾನಿಸಲ್ಪಟ್ಟವಾಗಿರ್ತೇವೆ, ನಾವು ಕಟ್ಟಲ್ಪಟ್ಟವಾಗಿರ್ತೇವೆ ಎಂಬುದಾಗಿ ತಿಳಿದುಕೊಂಡು ಭಯಂಕರವಾಗಿರ್ತಕ್ಕಂಥ ಭಯ ಹಿಡಿದಾಗ ಪ್ರೇರೆ. ಇವತ್ತು ನಾನು ಹೇಳ್ತೇನೆ ನಿಮ್ಗೆ, ಭಯ ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಸೋಲನ್ನು ಅನುಭವಿಸ್ತಾನೆ ಪ್ರೇರೆ. ಎದುರಿಸ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಜಯವನ್ನು ಅನುಭವಿಸ್ತಾನೆ ಪ್ರೇರೆ. ಇವತ್ತು ಎಷ್ಟು ಜನರು ಈ ರೋಗ ನಂಗೆ ಕಡಿಮೆ ಆಗಲುಂಟದು ಅಂತೇವಲ್ಲ, ಈ ವ್ಯಾಧಿ ನಂಗೆ ಕಡಿಮೆ ಆಗಲುಂಟದು, ಇನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಈ ಕಷ್ಟ ಕಡಿಮೆ ಆಗಲೋಗ್ಯದ. ಪ್ರತಿದಿನ ಕಷ್ಟ ಹೆಚ್ಚಾಗಲತ್ತದ, ಪ್ರತಿದಿನ ಭಾರ ಹೆಚ್ಚಾಗಲತ್ತದ, ಪ್ರತಿದಿನ ಒಂದು ಸಮಸ್ಯೆ ಹೆಚ್ಚಾಗಲತ್ತದ, ಪ್ರತಿದಿನ ಇದರಿಂದ ಹೊರಗೆ ಬರ್ಲಕ್ಕೆ ನಂಗೆ ಆಗ್ಲತ್ತಲೇ, ಪ್ರತಿದಿನ ನಮ್ಮ ಜೀವಿತ ಇಷ್ಟೇ, ನಮ್ಮ ಕುಟುಂಬ ಇಷ್ಟೇ, ನಮ್ಮ ಪರಿಸ್ಥಿತಿಗಳು ಇಷ್ಟೇ ಎಂಬುದಾಗಿ ಎಷ್ಟು ಜನರ ಒಳಗೆ ಇವತ್ತಿನ ದಿನ ನಿಮ್ಮ ಒಂದು ಪರಿಸ್ಥಿತಿಗಳೆಲ್ಲ ಆಗಿ ಕುಂತಿರ್ಬೋದು. ಎಷ್ಟು ಜನರು ನಿಮ್ಮ ಮನೆಯಲ್ಲಿ ಭಯ ಹಿಡಿದವರಾಗಿದ್ದು, ನಿಮ್ಮ ಕುಟುಂಬದಲ್ಲಿ ಭಯ ಹಿಡಿದವರಾಗಿದ್ದು, ಇಷ್ಟೇ ಏನೋ ಅಥವಾ ನಾ ಇಷ್ಟು ಬರಿಲತ್ತಿದ ಓದ್ಲತ್ತಿದ, ನನ್ನ ಎಜುಕೇಶನ್ ಇಷ್ಟು ಒಳ್ಳೆದ, ಜ್ಞಾಪಕ ಶಕ್ತಿ ಇದೆ, ಆದರೆ ಎಕ್ಸಾಮ್ಸ್ ಬರಲತ್ತಿದ ಪರ್ಸೆಂಟೇಜ್ ನನಗೆ ಕಮ್ಮಿ ಉಂಟಾವ ಎಂಬುದಾಗಿ, ಅಥವಾ ನಾ ಏನೇನೋ ಮಾಡ್ಬೇಕೆಂಬ ಆಸೆ ಇಟ್ಕೊಂಡು ನಾವು ಓಡ್ಲತ್ತಿದ, ಧೈರ್ಯದ ಎಲ್ಲದ ಮತ್ತು ಬಿ ಯಾಕೋ ನನಗೇನೋ ಕಾಡ್ತದೆ ಎಂಬುದಾಗಿ ಒಂದು ಉದ್ದೇಶ ನಿನ್ನ ಒಳಗ ಅದೇನೋ. ಈ ಭಯ ಪಡಿಸ್ತಕ್ಕಂಥ ಆತ್ಮ ನಿನ್ನ ಒಳಗ ಎಲ್ಲಿವರೆಗೆ ಅದನೋ ಅಲ್ಲಿವರೆಗೆ ನಿನ್ನ ಜಯವನ್ನು ಕಾಣ್ಲಕ್ಕೆ ಅವಕಾಶ ನಿನಗ ಇಲ್ಲೇ ಇಲ್ಲ. ಜಯವನ್ನು ಕಾಣುವುದಕ್ಕಾಗಿ ಅವಕಾಶ ಇಲ್ಲ. ಅನೇಕ ಪಟ್ಟಣದಲ್ಲಿ ಪ್ರಾಂತಗಳಲ್ಲಿ ಸುವಾರ್ತೆ ಪ್ರಕಟಿಸಲಿಕ್ಕೆ ಹೋದಾಗ ದೇವರ ಅದ್ಭುತಗಳು ಸೂಚಕ ಕಾರ್ಯಗಳು ಮಾಡಿದಾಗ ಸೈತಾನ ಹೇಳ್ತದ, ನೀ ಈ ಊರ್ಲಿಂದು ಹ್ಯಾಂಗ್ ಹೋಗ್ತೀನಿ ನೋಡ್ತಾನೆ ನನಗಂತ ಪ್ರೇಯರೆ, ಇನ್ನು ನಮ್ಮಲ್ಲಿಂದ ಹ್ಯಾಂಗ್ ಹೋಗ್ತೀನಿ ನೋಡ್ತದ ಪ್ರೇಯರೆ. ಅದೊಂದು ಸವಾಲಾಗ್ತದೆ. ಆದರೆ ನಾವು ಹೇಳ್ತಕ್ಕಂಥ ಒಂದೇ ಅದಕ್ಕೆ ಅರ್ಥ, ನೀ ಎಷ್ಟು ಸವಾಲಾಗ್ತರು ಕೂಡ ಸೈತಾನನೇ ನಿನಗ ನಮ್ಮ ಗಾಡಿ ಟೈರ್ಗಳು ಹೊಡ್ಕೊತ ಹೊರತು ನಮಗಂತೂ ನಿನಗೆ ಏನು ಮಾಡ್ಲಿಕ್ಕಾಗಲ್ಲ. ಯಾಕಂದರೆ ಎಲ್ಲಿವರೆಗೆ ನಾವು ದೇವರ ಕೈಯಲ್ಲಿರ್ತೇವೋ ಅಲ್ಲಿವರೆಗೆ ನಾವು ಸುರಕ್ಷಿತವಾಗಿರ್ತೇವೆ ಎಂಬುದಾಗಿ ಒಂದು ಸವಾಲು ಅದಕ್ಕೆ ಹಾಕ್ಬಿಡ್ತಾವೆ ಪ್ರೇರಣೆ ಸ್ಪಷ್ಟವಾಗಿ. ನಿಮ್ಮ ಒಳಗೆ ಕೂಡ
ಈ ಅರಾಮನ ಅರಸನ ಒಂದು ಸೈನ್ಯವನ್ನು ನೋಡಿ ಸ್ಪಷ್ಟವಾಗಿ ಎಲಿಷನ್ ಎಂಬ ಒಂದು ಪ್ರವಾದಿ ಅವನ ಶಿಷ್ಯನು ಭಯಪಟ್ಟು ಎಲಿಷನು ಕೂಡ ಭಯಪಡಿಸ್ಲಕ್ಕಾಗಿ ಒಂದು ಸ್ಪಷ್ಟವಾಗಿ ನಡುಗಿ ಅಂಜಿ ಹೆದರ್ಕೊಂಡು ಬಂದು ಹೇಳಿದಾಗ ಎಲಿಷ ಅವನಿಗೆ ನೋಡಿ ನಗಲತನ ಪ್ರೇ ಸ್ಪಷ್ಟವಾಗಿ, ಎಷ್ಟಪ್ಪ ನಿನ್ನ ವಿಶ್ವಾಸ, ಇಷ್ಟೇನಾ? ಇಷ್ಟು ಅದ್ಭುತ ನೋಡಿದ್ದೀನಿ. ಹಳದಾಗ ಕೊಡ್ಡಿ ಒಂದು ಇದಕ್ಕೆ ಗಿಡ ಕಡಿಲಕ್ಕೆ ಹೋದಾಗ ಹಳದಾಗ ಕೊಡ್ಡಿ ಬಿದ್ದಿದ್ರು ಕೂಡ ಒಂದು ಕಟ್ಕಿ ತುಂಟು ತೆಗೆದು ಕಾಲು ಹಿಂಗೆ ಅದಕ್ಕೆ ಸಿಕ್ಸಿ ಹಿಂಗೆ ನಾ ತೆಕ್ಕೋ ಅಂತೇಳಿ ಮ್ಯಾಕ್ ಎತ್ತಿದ, ತೆಕ್ಕೋ ಅಂತೇಳಿ ತೆಕ್ಕೊಂಡೆಲ್ಲಪ್ಪ, ತೆಗೆದಾರಲ್ಲ, ಅದರನ್ನು ನಂಬೇಕಾಗಿತ್ನಿ, ಇದರನ್ನು ಒಂದು ವಿಶ್ವಾಸ ಮಾಡ್ಬೇಕಾಗಿತ್ನಿ. ಹಿಂದೂ ಕೂಡ ಅನೇಕ ಒಂದು ದೊಡ್ಡ ದೊಡ್ಡ ಅದ್ಭುತಗಳು ಆಗ್ಯಾವಲ್ಲ, ಅದರ ನೋಡಿ ನಂಬೇಕಾಗಿತ್ತು, ಅದರ ನೋಡಿ ವಿಶ್ವಾಸ ಮಾಡಬೇಕಾಗಿತ್ತಲ್ಲ ಅಂತೇಳಿ ಅವನಿಗೆ ಎಚ್ಚರಿಸಲು ತನ್ನ ಪ್ರೇರೆ. ಈಗೊತ್ತು ಕೂಡ ನಾನು ನಿಮಗೆ ಎಚ್ಚರಿಸಿದೆ ದೇವರ ಹೆಸರಿಂದ. ಯಾಕೆ ಎಚ್ಚರಿಸಿದೆ ಗೊತ್ತದನ? ನೀ ಎಲ್ಲಿವರೆಗೆ ಭಯ ಪಡ್ತೋ ಅಲ್ಲಿವರೆಗೆ ಮಣ್ಣು ಭಕ್ತಿ ನೀನು ಎದುರಿಸಿ ಅಂದ್ರ ಬಿರಿಯಾನಿ ಊಟ ಮಾಡ್ತೀವಿ ಪ್ರೇರೆ. ಎದುರಿಸ್ಬೇಕು, ಎದುರಿಸಕ್ಕಂಥ ಒಂದು ಧೈರ್ಯ ನಿನ್ನ ಒಳಗಿರ್ಬೇಕು. ಯಾವ ಕಷ್ಟನ ಯಾವ ಭಾರನ ಇಷ್ಟೇನೆ ನಮ್ಮ ಜೀವಿತ ಅಂತ ಹೇಳ್ಕೊಂಡು ನಿಂದ್ರಲಕ್ಕೆ ಸಾಧ್ಯ ಇಲ್ಲ. ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಏನಂದ್ರ ನಿನಗೆ ಜಯದ ಪ್ರೇರೆ, ಸೈನ್ಯ ಅದ. ಯೇಸು ಕ್ರಿಸ್ತಂದೊಂದು ಸೈನ್ಯ ನಿನ್ನ ಒಳಗೆ ಅದ. ಅದನ್ನ ಉಪಯೋಗ ಮಾಡ್ಲತ್ತಿಲ್ಲ. ಸೈನ್ಯಕ್ಕೆ ಬಲಹೀನನಾಗಿ ಬಿದ್ದು ಹೋಗಿ ಲೋಕಕ್ಕೆ ಸಮಯ ಕೊಟ್ಟು ಲೋಕದ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟು ಕೆಲವು ರಾತ್ರಿ 12, 1, 2 ಆದ್ರೂ ಕೂಡ ಆನ್ಲೈನ್ ಮೊಬೈಲ್ನಲ್ಲಿ ಕಾಲ ಕಳ್ಕೊತಿರ್ತಾರೆ ಪ್ರೇರೆ. ನೀವು ಅಂತಿರ್ಬೋದು 5 ಅವರ್ ಫೋನು 2, 3 ಬೆಳಗನ ಆನ್ಲೈನ್ ಇರ್ತದೆ. ನಾ 24 ಅವರ್ಸ್ ನೆಟ್ ಆನ್ ಮಾಡಿ ನನ್ನ ಫೋನಾಗ 24 ತಾಸು ನೆಟ್ ಆನ್ ಇರ್ತದೆ ಪ್ರೇಯರ್ ಫೋನ್. ಯಾಕಂದ್ರೆ ಕೆಲವೊಬ್ರು ಹೊರಗಿನ ದೇಶದ ಕೂಡ ವಿಡಿಯೋ ಕಾಲ್ ಮಾಡ್ತಾರೆ ಪ್ರೇರೆ. ಅವರಿಗೆ ಸಮಸ್ಯೆಕ್ಕಾಗಿ ಅವ್ರಿಗೆ ಪ್ರಾರ್ಥನೆ ಮಾಡ್ಬೇಕಾಯ್ತದೆ. ರಾತ್ರಿ 12, 1, 2 ಆಗಲಿ ಪ್ರಾರ್ಥನೆ ಮಾಡಲೇಬೇಕಾಯ್ತದೆ. ನಿನ್ನೂ ಕೂಡ ನಾ ಗಾದಿಗೆ ಹೋಗಿ ಆರಾಧನೆ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದಮೇಲೆ 2 ಗಂಟೆ ತನ ಎಚ್ಚರಿಕೊಳ್ಳಿ. ಎಷ್ಟು ತನ ರೀ? 2 ಗಂಟೆ ತನ. ಯಾಕೆ ಗೊತ್ತದನ? ಈ ಸತ್ಯವೇದವನ್ನು ಪರಿಪಾಲನೆ ಮಾಡಬೇಕಾದ್ರೆ ನಮ್ಮ ಕಣ್ಣಿಗೆ ನಿದ್ರೆ ಅವಶ್ಯಕತೆ ಇಲ್ಲ ಪ್ರೇಯರೆ. ಇದು ನಿದ್ರೆ ಯಾವಾಗ ಬೇಕೋ ಅದಕ್ಕೆ ನಿದ್ರೆ ಕೊಡಬೇಕಿಲ್ಲ ಅಂತಿಲ್ಲ. ಆದರೆ ಎಲ್ಲಿವರೆಗೆ ಸತ್ಯವನ್ನು ತಿಳ್ಕೊಬಲ್ಲೇವೋ, ಎಲ್ಲಿವರೆಗೆ ಸತ್ಯವನ್ನು ಖಂಡಿಸಲೇವೋ, ಎಲ್ಲಿವರೆಗೆ ಸತ್ಯವನ್ನು ಬೋಧಿಸ್ಲಕ್ಕೆ ನಮ್ಮಿಂದ ಆಗಲ್ಲೋ ಅಲ್ಲಿವರೆಗ ಇದಕ್ಕೆ ನಾವು ಪರಿಪಾಲನೆ ಮಾಡಿದಾಗ ಸತ್ಯವನ್ನು ನಾವು ಹಿಂಬಾಲಿಸ್ತೇವೆ. ಸತ್ಯವಾಗಿರ್ತಕ್ಕಂಥ ದೇವರು ನಿನ್ನನ್ನು ನನ್ನನ್ನು ಹಿಂಬಾಲಿಸಿ ನಿನ್ನ ಒಳಗೆ ನನ್ನ ಒಳಗ ದೊಡ್ಡ ದೊಡ್ಡ ಅದ್ಭುತಗಳು ಆಗಲ್ಲಂತ ಒಂದು ಅದ್ಭುತಗಳು ದೇವರು ಮಾಡ್ತಾನೆ ಪ್ರೇಯರೇ. ಈ ನೀವು ಮಕ್ಕೊಂಡಿನಪ್ಲೆ ನಾವೇ ವಾಕ್ಯ ಹೇಳ್ತಾ ಹಿಂಗೆ ಮಕ್ಕೊಂಡು ಅನ್ಕೋರಿ ಹಂಗನ್ತದ ಅಂದ್ರೆ ಎಲ್ಲರೂ 12, 1ಕ್ಕೆ ಮಕ್ಮರಿದ್ದೀರ ಅನ್ಕೋರಿ ನೀವೆಲ್ಲ. 12, 1 ತನ ಏನ್ ಕೆಲಸ? ನಿಮ್ಮ ಉದ್ಯೋಗ ಏನು? ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು 12 ಗಂಟೆ ತನ 1 ಗಂಟೆ ತನ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳೇನು? ಆನ್ಲೈನಾ, ಲೋಕದ ಸಂಪರ್ಕ, ಯೂಟ್ಯೂಬ್, ಫೇಸ್ಬುಕ್ಕಾ, ಇನ್ಸ್ಟಾಗ್ರಾಮಾ, ಇವೇನಾ ನಿಮ್ಮ ಜೀವಿತ? ಇಲ್ಲ. 12, 1 ಗಂಟೆ ಉಳಿದ್ರು ಕೂಡ ದೇವರೊಟ್ಟಿಗೆ ಸಹವಾಸ ಬೆಳೆಸ್ರಿ ನೀವು. ಯಾರೊಟ್ಟಿಗೆ? ಹಲ್ಲೆಲೂಯಾ. ದೇವರೊಟ್ಟಿಗೆ ನೀವು ಸಹವಾಸ ಬೆಳೆಸಿದಾಗ ದೇವರು ನಿಮ್ಮ ಸಹವಾಸದಲ್ಲಿದ್ದು ನಿಮ್ಗೆ ಮೇಲಕ್ಕೆ ತರ್ತಾನೆ. ಇಲ್ಲದ್ರ ಈ ಎಲಿಷಗಿರ್ತಕ್ಕಂಥ ಪ್ರವಾದಿ ಶಿಷ್ಯನ ಭಯಪಡತ್ತ ನೋಡ್ರಿ, ನಿಮ್ಮ ಜೀವಿತ ಹಂಗಾಯ್ತವ ಪ್ರೇಯರಿ. ನನ್ನ ಸೋದರಿ ಸೋದರ, ನೀ ಲೋಕಕ್ಕೆ ಅವಕಾಶ ಕೊಡ್ಲಕ್ಕೆ ಚಾನ್ಸ್ ಇಲ್ಲ, ಲೋಕ ಸಂಪರ್ಕ ನೀ ಅವಕಾಶ ಕೊಡ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲು ಸ್ಪಷ್ಟವಾಗಿ ಕೋರಿಂಥ ಸಭೆದವರಿಗೆ ಬರ್ದಾನ. ಏನಂತ ಬರ್ದಾನ ಗೊತ್ತದನ? ನೀವು ದಂಪತಿ ಧರ್ಮಗಳನ್ನು ಬಿಟ್ಟು ಸ್ವಲ್ಪಟ್ಟಿಗೆ ಆಗಲಿ ನನಗೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ಅಂದರೆ ದೇವರನ್ನು ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನಿಮ್ಮನ್ನು ಎಚ್ಚರಿಸ್ತಾನೆ ಪ್ರೇಯರೇ. ಎಷ್ಟು ಮಟ್ಟಿಗೆ ಲೋಕದ ಸಂಪರ್ಕ ಇಲ್ಲ. ಲೋಕ ಸಂಪರ್ಕ ಮಾಡಿ ಅಂದ್ರೆ ಭಯ ಹಿಡಿದವಾಗೈತಿ. ನಿನ್ನ ಬಿಸ್ನೆಸ್, ವ್ಯಾಪಾರ, ಕೈ ಕೆಲಸ ಎಷ್ಟು ಸಂಪಾದನೆ ಮಾಡೋದು ಗಳಿಸ್ಕೊಂತಂದ್ರೂ ಕೂಡ ಅದು ವ್ಯರ್ಥ ಪ್ರೇಯರೇ, ಬರ್ಕತ್ತಿರಲ್ಲ. ಕೆಲವೊಬ್ರು ಅಂತಾರ ಅಕ್ಕಿ ತಂದು ಅನ್ನ ಮಾಡ್ತಿದ್ದೇವೆ, ಅಕ್ಕಿ ಬರ್ಕತ್ ಹಾಕಬೇಕು, ಎಷ್ಟದ ಓಟೆ ಆಗ್ಲತ್ತದ ಅನ್ನ. ಹಿಟ್ಟು ಬಿಸ್ಕೊಂಡು ಹೊಂಟಿದ್ದೆವು, ಹಿಟ್ಟು 2 ಸೇರ್ 4 ಸೇರ್ ಅಥವಾ 4 ಕಿಲೋ 5 ಕಿಲೋ ಜೋಳ ಆಗಲಿ ಗೋಧಿ ಆಗಲಿ ನಾವು ಬಿಸ್ಕೊಂಡಿದ್ದೆವು, ಹಿಟ್ಟಿನಾಗ ಭೀ ಬರ್ಕತೆ ಇಲ್ಲ. ಎತ್ ನಡ್ದು ನಿಮ್ಮ ಬರ್ಕತ್ತು ಇಲ್ಲದ ಅವಿಶ್ವಾಸಿ ಭಯಪಡ್ತಕ್ಕಂಥ ಸ್ಥಿತಿ, ನಂಬಿಕೆ ವಿಶ್ವಾಸದಾಗಿಲ್ಲಂಥ ಪರಿಸ್ಥಿತಿ, ಆವಾಗ ಭಯಪಡ್ತೀವಿ ಸ್ಪಷ್ಟವಾಗಿ. ನಿನ್ನ ಜೀವಿತ ಎಷ್ಟು ಮಾಡಿದ್ರು ಕೂಡ ವ್ಯರ್ಥ. ಹಾಗೆ ಈ ಅರಾಮನದ ಅರಸನ ಜೀವಿತ ಕೂಡ ಹಂಗೆ ಆಗದಲ್ಲಿ. ನಾ ಎಷ್ಟೋ ಪ್ರಯಾಸ ಪಡತ್ತಿದ್ದ ಈ ಇಸ್ರಾಯೇಲ್ ಜನರಿಗೆ ಹಿಡಿಲಕ್ಕಾಗಲತ್ತಿಲ್ಲ ಎಂಬುದಾಗಿ ದೊಡ್ಡ ಒಂದು ಸೈನ್ಯವನ್ನು ಕೂಡಿಸ್ಕೊಂಡು ಹೋದ ಕೂಡ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ಅಲ್ಲಿ ಎಲಿಷನ ಕೆಳಗಿರ್ತಕ್ಕಂಥ ಆ ವ್ಯಕ್ತಿ ಒಬ್ಬನೇ ಮಾತ್ರ ಭಯಪಡತಾನೆ. ಇಲ್ಲಿ ನೋಡ್ರಿ, 2ನೇ ಅರಸನು 6ನೇ ಅಧ್ಯಾಯ 16, 17 ವಚನ ಹೋದ್ರು ಒಂದ್ಸರ್ತಿ. ಆಗ ಎಲಿಷನು ಅವನಿಗೆ ಹೆದರಬೇಡ, ಏನ್ ಹೇಳ್ತಾನ? ಅಂಜಲತನ ಅವನಿಗೆ, ಎದುರ್ಕೊಂಡು ಮೂಲ್ಯಾಗ ಮುದುರ್ಕೊಂಡು ಕೂಡಲತನ. ಏನ್ಲತನ ಅವನಿಗೆ? ಹೆದರಬೇಡ,
ಅವರ ಕಡೆಯಲ್ಲಿರುವವರಿಗಿಂತಲೂ ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಕಡೆಯವರಲ್ಲಿರುವವರು ನಮ್ಮ ಕಡೆಯಲ್ಲಿ ಅವರು ಇರುವವರು ಹೆಚ್ಚಾಗಿದ್ದಾರೆ ಹೆಚ್ಚಾಗಿ ಇದ್ದಾರೆ ಎಂದು ಹೇಳಿ ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲಿಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಯಾರಿಗೆ ರಕ್ಷಿಸ್ಲಕ್ಕ? ಅರಮನೆದ ಅರಸನ ಯಾರಿಗೆ ಹಿಡಿಸ್ಲಕ್ಕ ಕರ್ದಾನ ಸೈನ್ಯ? ಎಲಿಷ ಎಲ್ಲಿದ್ದರು ಕೂಡ ಅವನಿಗೆ ಹಿಡಿದುಕೊಂಡು ಕಟ್ಟಿ ಅವನಿಗೆ ಬಂಧಿಸಿ ನೀವು ತೆಗೆದುಕೊಂಡು ಬನ್ರಿ ಅಂಥೇಳಿ ಅರಮನೆ ಅರಸನು ದೊಡ್ಡ ಒಂದು ಸೈನ್ಯ ಕಳಿಸ್ಯಾನ. ಆ ದೊಡ್ಡ ಒಂದು ಸೈನ್ಯ ಕಳಿಸಿದಾಗ ಅಲ್ಲಿ ಎಲಿಷನ ಬಲಿರ್ತಕ್ಕಂಥ ಆ ಪ್ರವಾದಿ ಬಲಿರ್ತಕ್ಕಂಥ ಶಿಷ್ಯನು ಮುಂಜಾನೆ ಎದ್ದ ತಕ್ಷಣ ಹೊರಗೋಗ್ಯಾನ. ದೊಡ್ಡ ಸೈನ್ಯ ನೋಡ್ಯಾನ, ಭಯಪಟ್ಟನ. ಎಲಿಷಾಗೆ ಹೇಳಿದಾಗ ಎಲಿಷ ಹೇಳ್ತಾನ, ನೀನು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲೇ ಇಲ್ಲ, ನೀನು ಹೆದರ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ, ನೀ ಹೆದರಬೇಡ. ಅದಕ್ಕೆ ಏಷ್ಯಾ ಪ್ರವಾದಿಗಳ ದೇವರು ಮಾತಾಡ್ತಾನ, ಎರ್ಮಿಯಾಗ ಮಾತಾಡ್ತಾನ, ಅಂಜಬೇಡ, ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳೆದರು, ನಾನು ನಿನ್ನ ದೇವರು, ನನ್ನ ಧರ್ಮದ ಬಲಗೈ ಏನು ನಿನಗೆ ನಾನು ಕೊಟ್ಟಿರ್ತೇನೆ ಎಂಬುದಾಗಿ. ಯಾಕೆ ಎಲ್ಲ ಮಾತುಕೊಳ್ತಾನೆ ಅಂದರೆ, ಸೇವಕರಾಗಲಿ ವಿಶ್ವಾಸಿಗಳಾಗಲಿ ನಂಬಿಗಸ್ತರಾಗಲಿ ನೀವು ಹೆದರಿ ಬಿದ್ದೋಗ್ಲಕ್ಕ ಅವಕಾಶ ಚಾನ್ಸಸ್ ಇಲ್ಲ. ಇಲ್ಲಿ ಯಾವ ಸೈನ್ಯ ಕಾಣ್ತದಲ್ಲಿ? ಆಕಾಶದಿಂದ ಅಗ್ನಿ ರಥಾಶ್ವವಾಗಿರ್ತಕ್ಕಂಥ ಒಂದು ದೊಡ್ಡ ಒಂದು ಸೈನ್ಯ ಯಾರ ಪಕ್ಷವಾಗಿದ್ದು ಕಾಣುತ್ತಲ್ಲಿ? ಎಲಿಷನ ಪಕ್ಷವಾಗಿದ್ದು ದೊಡ್ಡ ಒಂದು ಸೈನ್ಯ ಕಾಣುತ್ತದೆ ಪ್ರಿಯರೇ. ಮತ್ತೆ ಗೊತ್ತು, ನಿನ್ನ ನಂಬಿಕೆ ವಿಶ್ವಾಸದಲ್ಲಿ ಬೆಳೆದಾಗ, ನಿನ್ನ ಕುಟುಂಬ ನಂಬಿಕೆ ವಿಶ್ವಾಸದಲ್ಲಿ ಬೆಳೆದಾಗ, ನೀನು ನೀತಿ ಪ್ರೀತಿ ಸತ್ಯತೆ ಉಳ್ಳವಳಾಗಿ ನೀನು ಜೀವನ ಮಾಡಿದಾಗ, ಮತ್ತು ನಿನ್ನನ್ನು ಕಾಪಾಡುವುದಕ್ಕಾಗಿ ಯಾವ ಸೈನ್ಯದ? ಅಗ್ನಿ ರಥಾಶ್ವವಾಗಿರ್ತಕ್ಕಂಥ ದೇವರ ಒಂದು ದೂತರ ದೊಡ್ಡ ಒಂದು ಸೈನ್ಯ ನಿನ್ನನ್ನು ಕಾಪಾಡೋಕದ ಪ್ರೇರೆ, ನಿನ್ನನ್ನು ಬಲಪಡಿಸುವುದಕ್ಕಾದ ಪ್ರೇರೆ. ನೀನು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ, ನೀನು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀ ಇದ್ದಂಥ ಈ ಸ್ಥಳದಲ್ಲಿ ಒಂದು ಮಾಡಬೇಕೇನು? ಪ್ರಾರ್ಥನೆ ಮಾಡಬೇಕು ಪ್ರೇರೆ. ನೀನು ಯಾವ ಈ ಸ್ಥಳದಲ್ಲಿರ್ತಿ, ಯಾವ ಈ ಸ್ಥಳದಲ್ಲಿ ಭಯ ಅದ, ಯಾವ ವೈದ್ಯರ ಬಳಿ ಹೋದಾಗ ಅಯ್ಯೋ ನಿನ್ನ ಶರೀರದಂಥ ರೋಗ ವ್ಯಾಧಿಗಳನ್ನ ಹೆಚ್ಚಾಗ್ಲತ್ತಾವ, ಅಥವಾ ಬೇರೆ ಬೇರೆ ಸಂಪರ್ಕ ಬೆಳೆಸ್ಲದಾಗ ಅನೇಕ ಸಮಸ್ಯೆಗಳು ಎದುರ್ಕೊಳ್ಳುತ್ತಿದೆ. ಇಲ್ಲ, ನೀನು ದೇವರ ಒಂದು ಸೈನ್ಯದೊಟ್ಟಿಗಿದ್ದಾಗ, ದೇವರ ಸೈನ್ಯ ನೀನೊಟ್ಟಿಗಿದ್ದಾಗ ಭಯಪಡ್ತಕ್ಕಂಥದ್ದು ಹೆದರ್ತಕ್ಕಂಥದ್ದು ಅವಶ್ಯಕತೆ ನಿನಗಿಲ್ಲ. ಯಾಕಂದರೆ ನಿನ್ನ ಕಡೆಯವರು ನಿನ್ನನ್ನು ಕಾಯುವುದಕ್ಕಾಗಿ ನಿಂತಿದ್ದಾರೆ ಪ್ರಿಯರೇ. ಮತ್ತು ನಿನ್ನ ಕಡೆಯವರು ಯಾರು? ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನ. ತಂದೆ ನನಗೆ ಕೊಡುವಂತವರೆಲ್ಲರಲ್ಲಿ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಬಿಟ್ಕೊಡ್ತಲ್ಲತನ. ಹಲ್ಲೆಲೂಯಾ, ಚಪ್ಪಲಿ ದೇವರು ಮಹಿಮೆ ಆಗಲಿ. ಬಿಟ್ಕೊಡ್ತಲ್ಲತನನ್ರಿ, ನಿನಗೆ ಬಿಟ್ಕೊಡ್ತಲ್ಲತನ ಇಲ್ಲ. ನಿನಗೆ ಯಾಕೆ ಬಿಡಲ್ಲತನ ಗೊತ್ತದನ? ತಂದೆ ಯೇಸು ಕ್ರಿಸ್ತನಿಗೆ ಏನು ಮಾಡ್ಯಾನ? ನಿನಗೆ ಒಪ್ಪಿಸ್ಯಾನ ಪ್ರಿಯರೇ. ದೇವರು ನಿನಗ ಯೇಸು ಸ್ವಾಮಿ ಕೈಯಲ್ಲಿ ಒಪ್ಪಿಸ್ಯಾನ. ಯೇಸು ಸ್ವಾಮಿ ಕೈಯಲ್ಲಿ ಎಲ್ಲಿವರೆಗೂ ನೀನು ಇರುತ್ತೋ ಅಲ್ಲಿವರೆಗೆ ಭಯ ಪಡ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ. ಯಾವ ಸೈತನನ್ನು ಬಂದು ಒಂದು ಕೂದಲು ಕೂಡ ನಿನ್ನ ಕೆತ್ತುವುದಕ್ಕೆ ಆತನಿಗೆ ಅವಕಾಶ ಇಲ್ಲ ಪ್ರಿಯರೇ. ಅಂಥ ಒಂದು ಶಕ್ತಿ. ಯಾಕಂದರೆ ನಿನ್ನ ಸುತ್ತಮುತ್ತಲು ನಿನ್ನನ್ನು ಕಾಯುವುದಕ್ಕಾಗಿ ಅಗ್ನಿ ರಥಾಶ್ವವಾಗಿರ್ತಕ್ಕಂಥ ದೊಡ್ಡ ಒಂದು ಗುಂಪಾಗಿ ಸೈನ್ಯವಾಗಿ ನಿನ್ನ ಪಕ್ಷವಾಗಿದ್ದು ನಿನ್ನನ್ನು ಕಾಯುವಾಗ ನೀನು ಭಯಪಡ್ತಕ್ಕಂಥದ್ದು ಹೆದರ್ತಕ್ಕಂಥದ್ದು ಅವಶ್ಯಕತೆ ನಿನಗ ಇಲ್ಲ ಪ್ರಿಯರೇ. ನನ್ನ ಸೋದರ, ಯಾವುದೋ ಒಂದು ಸಣ್ಣ ಕಷ್ಟಗಳು ನೀವು ಭಯಪಡಬೇಡ. ದೊಡ್ಡ ಅಪರಂಪರೆ ಕಷ್ಟ ಬಂದರೂ ಕೂಡ ಭಯಪಡಬೇಡ. ಮರಣ ಅಂತ ಸ್ಥಿತಿ ಬಂದರೂ ಕೂಡ ನೀವು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗೋ ಭಯಂಕರವಾಗಿ ಸ್ಥಿತಿ ಇಲ್ಲ, ಭಯಪಡಬೇಡ. ನೀನು ನಂಬಿಕೆ ವಿಶ್ವಾಸದಲ್ಲಿ ದೃಢವಾಗಿ ನೀತಿ ಪ್ರೀತಿ ಸತ್ಯತೆ ಉಳ್ಳವರಾಗಿ ನೀನು ಜೀವನ ಮಾಡಿದೆ ಅಂದ್ರೆ ದೇವರು ನಿನ್ನ ಪಕ್ಷವಾಗಿದ್ದು ಯುದ್ಧವನ್ನು ಆಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಯಾವ ಸೈತನನ್ನು ಮುಟ್ಲಕ್ಕೆ ಅವಕಾಶ ಇಲ್ಲ, ಯಾವ ಮಂತ್ರವಾದಿನನ್ನು ಮುಟ್ಲಕ್ಕೆ ಅವಕಾಶ ಇಲ್ಲ, ಯಾವ ಲೋಕದಲ್ಲಿರ್ತಕ್ಕಂಥ ದುಷ್ಟನು ಬಂದು ನಿನ್ನನ್ನು ಶೋಧಿಸಲಿಕ್ಕೆ ಅವಕಾಶ ಇಲ್ಲ. ಯಾವ ಪೈಲ್ವಾನ್ ಬಂದರೂ ಕೂಡ ಅವನ ಕೈಯಲ್ಲಿ ಕತ್ತಿದ್ರು ಕೂಡ ಆ ಕತ್ತಿ ನಿನ್ನ ಮೇಲೆ ಬೀಳಕ್ಕೆ ಶಕ್ತಿ ಅದರಲ್ಲಿ ಇಲ್ಲ. ಯಾಕಂದರೆ ನಿನ್ನ ಪಕ್ಷವಾಗಿರ್ತಕ್ಕಂಥವನು ನನ್ನ ದೇವರ ಒಂದು ದೊಡ್ಡ ಒಂದು ಸೈನ್ಯ. ಯಾಕಂದರೆ ನೀನು ಯೇಸು ಕ್ರಿಸ್ತನ ಕೈಯಲ್ಲಿ ಇದ್ದಿನ ಕಾರಣ ನೀನು ಕಾಪಾಡಲ್ಪಡ್ತೀವಿ ಪ್ರಿಯರೇ, ನೀನು ರಕ್ಷಿಸಲ್ಪಡ್ತೀವಿ. ಸ್ಪಷ್ಟವಾಗಿ ಮರಣ ಒಂದು ಕೂಡ ಪರವಾಗಿಲ್ಲ,
ರೋಗ ಕಾಯಿಲೆ ಕಷ್ಟದಲ್ಲಿ ಬಿದ್ದೋಗಿ ಅಯ್ಯೋ ಖತಮಾಗೋಯ್ತು ಇಲ್ಲ, ನಿನಗದೊಂದು ಎಚ್ಚರಿಕೆ. ನಿನ್ನ ಪರಲೋಕ ರಾಜ್ಯಕ್ಕೆ ಒಯ್ಯೋದಕ್ಕಾಗಿ ಮರಣ ಹಾಸಿಗೆಯನ್ನು ದೇವರು ನಿನ್ನ ಏರಿಸ್ಲತ್ತನ. ಆ ಮರಣ ಹಾಸಿಗೆಯಲ್ಲಿ ನೀನು ಪಶ್ಚಾತ್ತಾಪಟ್ಟಾಗ ನಿನಗೆ ಸ್ಪಷ್ಟವಾಗಿ ಪರಲೋಕ ರಾಜ್ಯ. ಯಾಕಂದರೆ ನೀನು ಸಾಯಬೇಕಾದ್ರೂ ಕೂಡ ನಂಬಿಗಸ್ತನಾಗಿರು, ಜೀವವೆಂಬ ಜಯಮಾಲೆಯನ್ನು ನನ್ನ ದೇವರು ನಿನ್ನನ್ನು ಕೊಡ್ತಕ್ಕಂಥನಾಗಿರ್ತಾನೆ ಪ್ರಿಯರೇ. ಯಾಗರ ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ ಒಂದು 10 ಸರ್ತಿ ಹೋದ್ರಿ, ಒಂದು 10 ಸರ್ತಿ ನೀವು ಹೋದ್ರಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದದ. ಕೆಲವು ರೋಗ ವ್ಯಾಧಿ ನನಗೆ ಕಡಿಮೆ ಆಗ್ಲತ್ತಿಲ್ಲ, ಸಮಸ್ಯೆ ನಂಗೆ ಬಿಟ್ಟು ಹೋಗ್ಲತ್ತಿಲ್ಲ, ಭಯಂಕರ ಒಂದು ಕಷ್ಟ, ಹಾಸ್ಪಿಟಲ್ಗೆ ದುಡ್ಡು ಹಾಕಿ ಸಾಕಾಗ್ಯದ. ನಂಬಿಕೆ ಕಳ್ಕೊಬೇಡ. ಮರಣಗೊಂದು ಬಂದರೂ ಕೂಡ ಎದುರಿಸು, ಮರಣ ಬಂದರೂ ಕೂಡ ದೃಢವಾಗಿ ನಿಲ್ಲು. ನಿನ್ನ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ನೋಡ್ತೀವಿ. ಯಾಕೆ ಗೊತ್ತದನ, ಈ ಲೋಕದ ಯಾತ್ರೆ ಮುಗಿಸ್ಕೊಂಡೋದಾಗ ಪರಲೋಕದಲ್ಲದ ಪ್ರೇರೆ, ಇನ್ನು ಪರಲೋಕದಲ್ಲಿ ಇನ್ನೂ ನಿನಗೆ ಸ್ಥಳದ ಪ್ರೇರೆ. ಯಾಕೆ ಗೊತ್ತದನ, ನಂಬಿಕೆ ವಿಶ್ವಾಸ ನೀನು ಕಳೆದುಕೊಂಡಿಲ್ಲ. ಕೆಲವೊಬ್ಬರಿಗೆ ದೇವರು ಅದ್ಭುತ ಮಾಡ್ಯಾನ, ಕೆಲವೊಬ್ಬರಿಗೆ ಶಿಕ್ಷಿಸ್ಯಾನ. ಯಾಕೆ ಅದ್ಭುತ ಮಾಡ್ಯಾನ ಅಂದಾಗ ನೋಡಿದಾಗ ಇಲ್ಲಿ ಸ್ಪಷ್ಟವಾಗಿ ಕಣ್ಣುಗಳನ್ನು ತೆರಬೇಕು ಪ್ರಿಯ. ನೀವು ಸ್ಪಷ್ಟವಾಗಿ ಲೋಕದ ಕಣ್ಣುಗಳನ್ನು ನೀನು ಮುಚ್ಚಲ್ಪಡಬೇಕು. ಲೋಕದಲ್ಲಿರ್ತಕ್ಕಂಥ ಒಂದು ಸೈತನ ಅಧಿಕಾರ, ಬಂಧಿಸಲ್ಪಟ್ಟ ಒಂದು ಕ್ರಿಯೆಗಳ ಕಣ್ಣುಗಳನ್ನು ಮುಚ್ಚಲ್ಪಡಬೇಕು. ಆತ್ಮಿಕವಾಗಿರ್ತಕ್ಕಂಥ ಪರಲೋಕದ ಕಣ್ಣುಗಳನ್ನು ನೀನು ತೆರೆದಾಗ ಅದ್ಭುತವನ್ನು ನೋಡ್ತೀವಿ ಸ್ಪಷ್ಟವಾಗಿ. ನೀನು ಒಂದು ದಿನ ಇಲ್ಲ, ಒಂದು ದಿನ ನೋಡ್ತಿ. ನಮ್ಮ ತಂದೆ ಅಂತಿರು ನಮ್ಮ ಜೀವನ ಎಷ್ಟೇ, ನಮ್ಮ ತಾಯಿ ಅಂತೇಳಿ ನಮ್ಮ ಜೀವನ ಎಷ್ಟೇ. ಸಣ್ಣ ವಯಸ್ಸದಲ್ಲಿ ಕಣ್ಣೀರಿಡ್ತಿರು, ದುಃಖ ಪಡ್ತಿದ್ರು, ಗೋಳಾಡ್ತಿರು. ನಮ್ಮ ಬದುಕಿಷ್ಟೇ, ನಾವು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ವ್ಯರ್ಥ ಆಗ್ಲತ್ತದ. ನಮ್ಮ ಪರಿಸ್ಥಿತಿಗಳೆಲ್ಲ ಹೀನವಾಗ್ಲತ್ತವ. ದನಗಳು ಸತ್ತೋದು, ಕುರಿಗಳು ಸತ್ತೋದು. ನಾವು ಕೂಡ ಈ ಮಂತ್ರವಾದಿಗಳು ಬಂಧಿಸಿದ್ರು, ಅನೇಕ ಒಂದು ಸಮಸ್ಯೆಗಳಾದವಲ್ಲ. ನಮ್ಮ ಮಕ್ಕಳ ಪರಿಸ್ಥಿತಿ ಏನಾಗ್ತದೆ ಎಂಬುದಾಗಿ ಬಹಳಷ್ಟು ಕಷ್ಟಕ್ಕೊಳಗಾಗಿದ್ದರು, ಬಹಳಷ್ಟು ಸಂಕಟಕ್ಕೊಳಗಾಗಿದ್ದರು. ಆದರೆ ನಮ್ಮೂರಾಗ ಒಂಟೆ ರಾಮಶೆಟ್ಟಿ ಅಂತ ಒಂದು ವ್ಯಕ್ತಿ ಇದ್ದಾನೆ ಪ್ರಿಯರೇ. ಅನವನ ಇವಾಗ ಸತ್ತನ ಗೊತ್ತಿಲ್ಲ, ಅವ ಧೈರ್ಯ ಹೇಳ್ತೇನೆ ಅಂತ ಪ್ರಿಯರೇ. ನಮ್ಮ ಮನೆ ಪಕ್ಕದಲ್ಲಿ ನಾಗಪ್ಪ ಅಂತೇಳಿ ಮಾಮೂರು ಅಂತೇನೆ, ಅವರಿಗೆ ನಾಗಪ್ಪ ಅಂತೇಳಿ ರತ್ನವ ಅಂತೇಳಿ ಇದ್ದರು ಪ್ರಿಯರೇ. ಅವ್ರಿಗೂ ಹೇಳ್ತಿರು, ಚಂದ್ರಿ ನೀ ಭಯ ಪಡಬೇಡ, ಒಂದಿನ ದೇವ್ರು ನಿನ್ನ ತಲೆ ಮೇಲಕ್ಕೆ ಎತ್ತಲ್ಪಡುವಾಗ ಮಾರ್ಪಡಿಸ್ತಾನೆ. ನೀ ಕಣ್ಣೀರಿಬೇಡ ಮಗ, ನೀ ಅಳಬೇಡ ಅಂತೇಳಿ. ನಮ್ಮ ಯಾರು ನೋಡ್ತಾರಂತೇಳಿ ಹಿಟ್ಟು ಮುಚ್ಚಿಟ್ಟು ನಮ್ಮ ಮನೆ ತಂದು ಕೊಡ್ತೀರಂತ, ಜೋಳಗಳು ಮುಚ್ಚಿಟ್ಟು ನಮ್ಮ ಮನೆ ತಂದು ಕೊಡ್ತೀರಂತ, ಬ್ಯಾಳಿಗಳು ಮುಚ್ಚಿ ನಮ್ಮ ಮನೆ ತಂದು ಕೊಡ್ತೀರಂತ. ಅವ್ರು ಸಹಾಯ ಹಸ್ತ ನಮ್ಮ ಪರಿಸ್ಥಿತಿ ಕೆಟ್ಟೋದಾಗ ಬಹಳಷ್ಟು ಒಂದು ಸಹಾಯ ಹಸ್ತ ಐತಂತ ಪ್ರಿಯರೇ. ಅಂತೀರಂತ ಒಂದು ದಿನ ಈ ನಿನ್ನ ಮಕ್ಕಳು ನೋಡು, ನೀ ಇಷ್ಟು ಮಕ್ಕಳು ಹರಿದು ನೋಡು, ಇದೇ ನಿನಗೆ ಒಂದಿನ ಐಶ್ವರ್ಯ ಅದ, ಇದೇ ಒಂದಿನ ಲಾಭದ, ಇದೇ ಒಂದಿನ ನಿನಗೆ ಧನದ, ಒಂದಿನ ನಿನ್ನ ತಲೆ ಮಾರ್ಪಡ್ತದ, ಒಂದಿನ ಅದ್ಭುತ ಒಂದು ಉನ್ನತ ಸ್ಥಾನಕ್ಕ ನಿನ್ನ ಮಕ್ಕಳೆಲ್ಲ ಏರ್ತಾರ. ಅವತ್ತು ನೀನು ಸುಖವಾಗಿ ನಿನ್ನ ಜೀವನ ನೀ ಬಾಳ್ಬೋದು. ಉನ್ನತ ಸ್ಥಾನ ತರ್ತಾನಂದಾಗ ನಿಜಕ್ಕೂ ಆಗುತ್ತಾ ಹಿರುಗುಳೇರ. ಇವತ್ತು ದೇವ್ರು ನಮ್ಗೆ ಅದೇ ರೀತಿಗೆ ಮಾರ್ಪಡ್ಸನ್ ಪ್ರೇ. ಭಯ ನಮ್ಮ ತಾಯಿ ತಂದೆಗೆ ಭಯ. 2 ಅಡಿ ಜೋಳದಾಗ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಆಕಳು ಬಿಚ್ಕೊಂಡು ಹೋಗ್ಯಾರ ಪ್ರೇಯರೇ. 2 ಅಡಿ ಜೋಳದಾಗ 8 ಕಿಲೋ ಜೋಳದಾಗ ಒಂದು ದೊಡ್ಡ ಒಂದು ಆಕಳು ನಮ್ಮ ಮನೆ ಬಿಚ್ಕೊಂಡು ಹೋಗ್ಯಾರ ಪ್ರೇಯರೇ. ನಾ ಹೇಳ್ತೇವೆ ಗೊತ್ತದನ, ನಮ್ಮ ಕಣ್ಣೀರು ಹೊಷ್ಟಿದ್ದು, ನಮ್ಮ ದುಃಖ ಹೊಷ್ಟಿದ್ದು, ನಮ್ಮ ಚಿಂತೆ ಹುಟ್ಟಿದ್ದು. ಆದರೆ ನಾವು ಹೆದರಿದೆವು, ಭಯಪಟ್ಟಿದ್ದೆವು. ಮತ್ತು ಕೂಡ ನಾವು ಓಡೋದು ಮಾತ್ರ ಬಿಟ್ಟಿಲ್ಲ. ನಮ್ಮ ತಾಯಿ ಕಷ್ಟ, ನಮ್ಮ ತಂದೆ ಕಷ್ಟ, ನಮ್ಮ ಮನೆಗಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡಿ ಈ ಬೀದರ್ ಪಟ್ಟಣಕ್ಕೆ ಛೀ ಹಾಕಿ ನಮ್ಮ ಬದುಕಿಷ್ಟೇ ಅದ ಇಲ್ಲಿಂದ ಬಿಟ್ಟು ಹೋಗಿ ನಾವು ಬೇರೆ ಕಡೆ ಹೋದಂದ್ರೆ ಅಲ್ಲಿ ಒಂದಿನ ಒಂದು ವ್ಯಕ್ತಿಯಾಗಿ ನಾನು ಮಾರ್ಪಡಬೇಕು, ಒಂದು ಉನ್ನತ ಸ್ಥಾನಕ್ಕೆ ಬರಬೇಕೆಂಬುದಾಗಿ ಒಂದು ಹೋಪ್, ಒಂದು ಗುರಿ ಇಟ್ಕೊಂಡು ಮೆಕ್ಯಾನಿಕ್ ವರ್ಕ್ಶಾಪ್ನಲ್ಲಿ ಜಾಯ್ನ್ ಆಗಿ ಕೆಲಸ ಕಲಿತು ನಾನು ಮಾತ್ರ ಒಳದೆ ನನ್ನ ಅಣ್ಣ ತಮ್ಮರಿಗೆ ಹಿಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಯ್ದು ಒಂದು ಟೈಮ್ ಊಟಕ್ಕೆ ಇರೋದ್ರು ಕೂಡ ಅವರಿಗೆ ಒಂದು ಬೆಲೆ ಉಳ್ಳ ಒಂದು ಪಾತ್ರರಾಗಿ ಅವ್ರಿಗೆ ಮಾರ್ಪಡಿಸಿ ಅವ್ರಿಗೆ ಉನ್ನತನ ತಂದು ಕಾರ್ಖಾನೆ ವರ್ಕ್ಶಾಪ್ದಾಗ ಕೆಲಸ ಮಾಡ್ತಾ ವ್ಯಾಪಾರ ಬಿಸ್ನೆಸ್ ಮಾಡ್ಕೋತಾ ಲಾಸ್ಟ್ ಕೊನೆ ಸ್ಥಿತಿ ಬಂದಾಗ ದೇವರು ನೀನು ನನ್ನ ಸೇವಕನು, ನಾನಿನ್ನು ಆರಿಸಿ ತೆಗೆದುಕೊಂಡವನು, ಈಗೋ ನಾ ಹೇಳಿದ ದೇಶಕ್ಕೆ ನೀನು ಹೋಗಂದಾಗ ತಿರುಗಿ ಬಿಸ್ನೆಸ್ ವ್ಯಾಪಾರ ಎಲ್ಲ ಬಿಟ್ಕೊಟ್ಟು ಗೊತ್ತು ಸುವಾರ್ತೆ ಪ್ರಕಟಿಸ್ಲಿಕ್ಕೆ ಬಂದೆವು ಪ್ರಿಯರೇ. ಹೆದರ್ತಿದ್ದೇವೆ ಅಂದ್ರೆ ಆ ದಿನ ಮಣ್ಣು ಪಾಲಾಗೋಗ್ತಿದ್ದೆವು, ಭಯ ಪಡ್ತಿದ್ದೇವೆ ಆ ದಿನ ಅಂದ್ರೆ ಬೂದಿ ಪಾಲಾಗೋಗ್ತಿದ್ದೆವು. ಎಲ್ಲರಂತರ ಪ್ರಿಯ ನಮ್ಮ ರಿಲೇಷನ್ದಾಗ ಲಾಲಪ್ಪಗ ಅವ್ರ ಮುತ್ತೇನ ಕುಣಗಿರಿ ಕೆದರ್ಕೊಂಬಂದನ, ಅವನಿಗೆ ಗಂಟು ಸಿಕ್ಕದ. ಆ ಗಂಟು ಹ್ಯಾಂಗೆ ಖರ್ಚು ಮಾಡಬೇಕು, ಆ ಗಂಟು ಹ್ಯಾಂಗೆ ಇದು ಮಾಡ್ಬೇಕಂತೇಳಿ ಲೋಕದಲ್ಲಿ ಸೇವೆ ಮಾಡ್ಕೋತಾ ಜನರ ಮುಂದೆ ಸುಮ್ಮನೆ ತೋರಿಸ್ಕೊಳತನ. ನಾ ಸತ್ಯ ಹೇಳ್ತೆ, ನನಗೆ ಆ ಪರಲೋಕದ ಗಂಟು ಸಿಕ್ಕದ ಪ್ರೇರೆ. ಇದು ನಾ ಸತ್ಯ ಹೇಳ್ತೆ, ಪರಲೋಕದ ಗಂಟನು ದೇವರನ್ನ ಕೊಟ್ಟನ. ಈ ಪರಲೋಕದ ಗಂಟು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನೀತಿ ಪ್ರೀತಿ ಸತ್ಯತೆ ತಲೆ ಮ್ಯಾಕ್ ಪಡುವ ಹಾಗೆ ದೇವರು ನನ್ನನ್ನು ನಡೆಸ್ತಾನ. ನೀವು ದೇವರಿಗೆ ನಂಬಿರ್ತಕ್ಕಂಥ ನಿಮ್ಮನ್ನು ಕೂಡ ನಿಮ್ಮ ತಲೆಗಳು ಮೇಲಕ್ಕೆತ್ತುವಾಗ ದೇವರನ್ನು ಮಾರ್ಪಡಿಸಿ ನಡೆಸ್ತಾನೆ ಪ್ರೇಯರೇ. ನನ್ನವರೇ ಒಬ್ಬರು ನಮ್ಮ ರಿಲೇಷನ್ದಾಗ 2 ಲಕ್ಷ ರೂಪಾಯಿ ಮುಳುಗಿಸ್ಯಾರ ಪ್ರೇಯರೇ. ನಮ್ಮ ರಿಲೇಷನ್ದವ್ರು 10-20 ಸಾವಿರ 50 ಸಾವಿರ ರೂಪಾಯಿ ಮುಳುಗಿಸ್ಯಾರ ಪ್ರೇಯರೇ. ಇಲ್ಲಿ ತನ ಅವ್ರ ಮುಂದೆ ವಾಪಸ್ ಮಾಡ್ರಕ್ಕಂದಿಲ್ಲ ಪ್ರೇಯಣ. ಯಾಕೆ ಗೊತ್ತದನ, ಯಾರು ಮಾಡಿದವರು ಅನುಭವಿಸಲೇಬೇಕು. ಪೇತ್ರನಿಗೆ ಒಂದು ಕೀಲಿ ಕೊಟ್ಟನ, ಭೂಲೋಕದಲ್ಲಿ ನೀನು ಏನೇನು ಬಿಚ್ಚಿತೋ ಅದು ಪರಲೋಕದಲ್ಲಿ ಬಿಚ್ಚೈತಿ, ಭೂಲೋಕದಲ್ಲಿ ನೀನು ಏನೇನು ಕಟ್ಟುತ್ತೀವೋ ಅದು ನೀನು ಪರಲೋಕದಲ್ಲಿ ಕಟ್ತಿ.
ಈ ಒಂದು ಶಬ್ದ ನನ್ನ ಸೇವಕರು, ನನ್ನ ಆತ್ಮಿಕವಾಗಿರ್ತಕ್ಕ ತಂದೆ ಈ ವಾಕ್ಯ ಹೇಳಿದಾಗ ಆಗೋದು ನನ್ನ ಕಣ್ಣುಗಳನ್ನು ತೆರಲ್ಪಟ್ಟವು ಪ್ರಿಯರೇ. ಹಲ್ಲೆಲೂಯಾ. ನನ್ನ ಆತ್ಮಿಕ ತಂದೆಗಿರ್ತಕ್ಕಂಥ ಸತೀಶ್ ಕುಮಾರ್ ಸಹೋದರು ಬ್ರದರ್ ಆ ವಾಕ್ಯ ಹೇಳಿದ ತಕ್ಷಣ ನನ್ನ ಕಣ್ಣುಗಳನ್ನು ತೆರಲ್ಪಟ್ಟವ. ಸಾಲನ ಈ ಲೋಕದಲ್ಲಿಲ್ಲ, ಪರಲೋಕದಲ್ಲಿ ವಸೂಲು ಮಾಡ್ತಾನ. ಪರಲೋಕದಲ್ಲಿ ಸಾಲ ವಸೂಲು ಮಾಡ್ತಾ, ಈ ಲೋಕದಲ್ಲಿ ಇಲ್ಲ ಪ್ರಿಯರೇ. ಪರಲೋಕದಲ್ಲಿ ಆಗೋದು ನಿಮ್ಮ ಸಾಲ. ನೀವು ಲೋಕದಲ್ಲಿ ಎಷ್ಟು ಜನರ ದುಡ್ಡನ್ನು ಮುಳುಗಿಸಿರೋ, ಎಷ್ಟು ಜನರಿಗೆ ಅನ್ಯಾಯ ಮಾಡಿರೋ, ಎಷ್ಟು ಜನರಿಗೆ ದ್ರೋಹ ಮಾಡಿದಿರೋ, ಎಷ್ಟು ಕುಟುಂಬಗಳನ್ನು ತೆಲಕ್ ಪಡೆದಿರೋ, ಅಷ್ಟು ಕುಟುಂಬಗಳ ಲೆಕ್ಕ, ಒಬ್ಬೊಬ್ಬರ ಲೆಕ್ಕ ನೀವು ಒಪ್ಪಿಸಲೇಬೇಕಾಯ್ತು ಪ್ರಿಯರೇ ಪರಲೋಕದಲ್ಲಿ. ಅದಕ್ಕೆ ಈ ಎಲೀಷನ ಬಳಿ ಇರ್ತಕ್ಕಂಥ ಆ ಶಿಷ್ಯನ ಕಣ್ಣುಗಳನ್ನು ತೆರೆದನ. ಎಲೀಷನಿಗೆ ರಕ್ಷಿಸುವುದಕ್ಕಾಗಿ ದೊಡ್ಡ ಒಂದು ಅಗ್ನಿಮತವಾಗಿರ್ತಕ್ಕಂಥ ರಥಗಳಲ್ಲಿ ಸೈನ್ಯವನ್ನು ಕೂಡಿಸನ್ ಪ್ರೇರ. ಸ್ಪಷ್ಟವಾಗಿ ದೇವರು ಇವತ್ತು ನೀನು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂತ ಹೇಳಿದೆ ಗೊತ್ತದನ? ನಿನ್ನ ಪಕ್ಷ ಯಾರವ? ನೀ ಯಾರ ಕೈಯಲ್ಲಿದ್ದಿ? ಒಂದು ಮಾತು ಹೇಳ್ತೇವೆ, ಒಂದು ಸಣ್ಣ ಒಂದು ವಿಷಯದಾಗ ಹೇಳ್ತೆ. ಆ್ಯಕ್ಚುಲಿ ಮಾತು ಹೇಳ್ಬೇಡಿ ಹೇಳ್ತೇನೆ ನಿಮ್ಗೆ. ನಾಯಿ ಯಾರ ಮನೆ ಮುಂದಿದ್ದು ಬೊಗಳ್ತದೆ ಹೆಚ್ಚಿಗೆ ಹೇಳಿ. ಈಗ ನೀವು ಒಂದು ನಾಯಿ ಕಟ್ಟ್ರಿ ಅನ್ಕೋರಿ, ಅದು ಯಾರ ಕೈದಾಗಿದ್ದಾಗ ಹೊಗಳ್ತದ, ಯಾರ ಮನೆಗಿದ್ದಾಗ ಹೊಗಳ್ತದ? ಒಂದು ನೀ ನಾಯಿಗೆ ಮಾಲಕನಾಗಿದ್ದೆ ಅನ್ಕೋರಿ, ನೀ ಮನೆಗೆ ಅದಕ್ಕೆ ಡೈಲಿ ರೊಟ್ಟಿ ಹಾಕ್ತೆ ಅನ್ಕೋರಿ, ನೀವು ಅದಕ್ಕೆ ಊಟ ಬಡಿಸ್ಲತ್ತೀರಿ, ರೊಟ್ಟಿ ಹಾಕ್ಲತ್ತೀರಿ, ಅದು ನಿಮ್ಮ ಮನೆ ಮುಂದೆ ಯಾರ ವ್ಯಕ್ತಿ ಉಂಟನಂದ್ರೆ ಹೊಗಳ್ತದ. ಅದು ಹರ್ರಂತ ಅವ್ನ ಮೇಲೆ ಹಾರ್ತದ. ಅವನಿಗೆ ಅವ್ನು ಪೂರ ಅವನ ಎಲ್ಲನೇ ಏನಾಗೋದು ತಣ್ಣ ಹೋಗ್ತದೆ. ಆ ಥರವಾಗಿ ಅವನ ಮೇಲೆ ಹಾರ್ತದೆ. ಅದೇ ನಾಯಿ ನಿಮ್ಮ ಮನೇಲಿಂದ ಒಂದು 10-20 ಮನೆಗಳು ದೂರ ಹೋಗಿ ಬಿಟ್ಕೊಡ್ರಿ, ಅಲ್ಲಿ ಹೋಗಿ ಹೊಗಳ್ತದ? ಅಲ್ಲಿ ಹೋಗಿ ಇನ್ನೊಬ್ಬರ ಮೇಲೆ ಹಾರ್ತದ, ಹರ್ರಂತ ಹಾರ್ತದ? ಯಾಕೆ ಹಾರಲ್ಲ? ಅದು ಯಾರ ಕೈಯಲ್ಲದ? ಯಾರ ಕೈಯಲ್ಲದ? ಅದು ಮಾಲಕನ ಕೈಯಲ್ಲದ. ಮನೆ ಎದುರು ಕಟ್ಟಲ್ಪಟ್ರಿ, ಅದಕ್ಕೆ ನೀವು ಊಟ ಹಾಕ್ಲತ್ತೀರಿ, ನಿಮ್ಮ ಪಕ್ಷವಾಗಿದ್ದು ಅದು ಕಾರ್ಯ ಮಾಡ್ತಾವ. ನಿನಗೆ ಯಾವ ಮನುಷ್ಯ ಬಂದು ಅಪಾಯ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಯಾವ ಸೈನ್ಯ ಬಂದು ನಿನ್ನ ಮುಟ್ಲಕ್ಕೆ ಸಾಧ್ಯ ಇಲ್ಲ. ಯಾವುದರ ನಾಯಿ ಹರ್ರ ಅಂತ ಬಂದ್ರು ಕೂಡ ಇದು ಎದುರು ನಿಂತಂದ್ರೆ ಅದು ಮತ್ತೆ ಕೆಳಗೆ ಬಾಲಕ್ಕೊಂದು ಟಿಂಗ್ 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 ಮಾಡ್ಕೊತ ಒಳ್ಳೆಬೇಕು ಹೊರತು ಅದನ್ನ ನಿಲ್ಲಕ್ಕೆ ಅವಕಾಶ ಇಲ್ಲ. ಅದೇ ರೀತಿಗೆ ಮಾಲಕನ ಕೈಯಲ್ಲಿ ನೀನು ಎಲ್ಲಿವರೆಗೆ ಇರ್ತೀನೋ ಅಲ್ಲಿವರೆಗೆ ಭಯ ಪಡ್ತಂಥ ಅವಶ್ಯಕತೆ ನಿನಗಿಲ್ಲ. ದೇವರ ಕೈಯಲ್ಲಿ ನೀನು ಎಲ್ಲಿವರೆಗಿರ್ತೀಯೋ ಅಲ್ಲಿವರೆಗ ನೀನು ಹೆದರ್ತಕ್ಕಂಥದ್ದು, ಭಯ ಪಡ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ. ಸೇವಕನಾಗ ನಾಯಿ ಎಂಬುದಾಗಲತ್ತಾರೆ, ಇಲ್ಲ ನಾಯಿ ಅಂತಲ್ಲತ್ತಿಲ್ಲ ನಿನಗ, ಅದ್ರ ಹೋಲಿಕೆವಾಗಿ ನೀನನ್ನು ಮಾತಾಡ್ತೀವಿ ಸ್ಪಷ್ಟವಾಗಿ. ದೇವರ ಕೈಯಲ್ಲಿ ನಿಂತಾಗ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲೀಷನ ಕೈಯಲ್ಲಿ ಶಿಷ್ಯನ ಭಯ ಪಡ್ಲತನ, ಆದರೆ ಅವ ಭಯ ಹಿಡಿದಿನ ಕಾರಣ ಅವನ ಕಣ್ಣುಗಳನ್ನು ತೆರೆಯುವ ಹಾಗೆ ಎಲೀಷ ಪ್ರಾರ್ಥನೆ ಮಾಡೋಣ. ದೊಡ್ಡ ಸೈನ್ಯ ನೋಡಿನ ದೇವರ ಸ್ತೋತ್ರ ಹೇಳತಾನ ಪ್ರಿಯತನ ಸ್ಪಷ್ಟವಾಗಿ. ಆ ಸೈನ್ಯದ ನೋಡಿ ಮತ್ತೆ ಎಲೀಷನ ಮಾಡತನ 18-19 ವಚನ ಹೋದ್ರಮ್ಮ. ಸಮೀಪಕ್ಕೆ ಬಂದಾಗ, ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲೀಷನು ಸ್ವಾಮಿ ಈ ಜನರನ್ನು ಕುರುಡನ್ನಾಗಿ ಮಾಡು. ಯಾವ ಜನರಿಗೆ ಅರಮನೆಯಾಗಿರ್ತಕ್ಕಂಥ ಅರಸನು ಯಾವ ಜನರಿಗೆ ಕಳಿಸಿದನೋ ಆ ಜನರಿಗೆ ಕುರುಡನರಾಗಿ ಮಾಡು ಎಂಬುದಾಗಿ ಓದ್ ಮಗ ಎಂದು ಯೆಹೋವನನ್ನು ಪ್ರಾರ್ಥಿಸಿದನು. ಆತನು ಅವನ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡನಾಗಿ ಮಾಡಿದನು. ಯಾರ ಕಣ್ಣುಗಳು ಕುರುಡನ ಮಾಡ್ಯಾನ? ಅರಾಮ್ಯನಾಗಿರ್ತಕ್ಕಂಥ ಅರಸನು ಯಾವ ಸೈನ್ಯವನ್ನು ಕಳಿಸಿದನೋ ಆ ಸೈನ್ಯವನ್ನು ಎಲೀಷನ ಶಿಷ್ಯನ ನೋಡೆನ. ಎಲೀಷನ ನೋಡಿ ಎಲೀಷನ ಶಿಷ್ಯನ ಕಣ್ಣುಗಳನ್ನು ತೆರೆದನ. ಎಲೀಷನ ಶಿಷ್ಯನ ಕಣ್ಣುಗಳನ್ನು ತೆರಲ್ಪಟ್ಟವ. ಅರಮನೆ ಆಗಿರ್ತಕ್ಕಂಥ ಅರಸರ ಒಂದು ಸೈನ್ಯದ ಕಣ್ಣುಗಳೇನಾಗ್ಯವ? ಮುಚ್ಚಲ್ಪಟ್ಟವ ಪ್ರೇರಲ್ಲಿ. ಅವರು ಕುರುಡರಾಗಿ ಮಾರ್ಪಟ್ಟನ ಪ್ರೇರಲ್ಲಿ ಸ್ಪಷ್ಟವಾಗಿ. ಯಾರು ಪ್ರಾರ್ಥನೆ ಮಾಡ್ಯಾರ? ಯಾರು? ಎಲೀಷನು ಪ್ರಾರ್ಥನೆ ಮಾಡ್ಯಾನ. ಎಲೀಷನ ಶಿಷ್ಯ ಭಯ ಪಡತನ. ಅಸ್ತು ಸೈನ್ಯನ ಮೇಲೆ ಬಂದ್ರ ನಮ್ಮ ಪರಿಸ್ಥಿತಿ ಗತಿ ಏನಂತೇಳಿ ನೋಡುವ ಹಾಗೆ ಕಣ್ಣುಗಳನ್ನು ತೆರೆದನ. ಅವನಿಗೆ ಭಯ ಹಿಡಿದವಾಗಿದ್ದನ. ಕಣ್ಣನ್ನು ತೆರೆದ ಕೂಡ ಅವಿಶ್ವಾಸಿಯಾಗಿ ಜೀವನ ಮಾಡತನ. ಮತ್ತು ಕೂಡ ಇಲ್ಲಿ ಒಂದು ಪ್ರಾರ್ಥನೆ ಮಾಡತನ, ಆ ಸೈನ್ಯದವರ ಕಣ್ಣುಗಳನ್ನು ಮುಚ್ಚಲ್ಪಡಬೇಕು, ಅವ ಕುರುಡನಾಗಿ ಮಾರ್ಪಡಬೇಕು ಸ್ಪಷ್ಟವಾಗಿ. ಕೆಲವು ಸರ್ತಿ ಕೆಲವೊಬ್ಬರಿಗೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡಬೇಕಾಯ್ತು ಪ್ರೇರೆ. ಹಲ್ಲೆಲೂಯ ಮಾಡ್ಬೇಕಾಯ್ತವ ಮಾಡಬಾರ್ದ್ರಿ. ಕೆಲವೊಬ್ಬರಿಗೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡಬೇಕಾಯ್ತು ಪ್ರೇರೆ. ಏನಂತ? ದೇವ್ರೇ ಅವ್ರು ಏನು ಮಾಡ್ತಾರ ಅದು ಅವ್ರು ಉಡಿಯಾಗ ಹಾಕು. ನೀವು ಅಂತೀರಲ್ಲ, ಯಾರ ನಿಮ್ಮ ಮನೇಲಿ ಏನಾರ ತಪ್ಪು ದ್ರೋಹ ಮಾಡಿದ್ರ, ದೇವ್ರೇ ನೀ ನೋಡ್ಕೊಪ್ಪ, ಅವ್ರು ನೋಡ್ಕೊ, ಸ್ವಾಮಿ ನೋಡ್ಕೊ. 10 ಸರ್ತಿ 15 ಸರ್ತಿ ಸಿಕ್ಕೋರು ಸ್ವಾಮಿ ನೋಡ್ಕೊತಾರ, ದೇವ್ರು ನೋಡ್ಕೊತಾನ. ಅವ್ರಿಗೆ ಅವ್ರು ಹಾಗೆ ಮಾಡ್ತಾರೆ, ಅವ್ರು ಉಡಿ ಹಾಗೆ ಬೀಳ್ತದ, ಅವ್ರ ಪದರಾಗ ಅದೇ ಹಾಕ್ಯಾನ ದೇವರು. ಅಯ್ಯೋ ನೆಂಟು ಸರ್ ಮಾಡಿದ್ರೆ ಒಳ್ಳೇದಾಯ್ತಂದ್ರೆ ಏನು ಮಾಡ್ತಿರೋ? ಬಾಯಿ ಹಾಡ್ತದ. ಕೆಟ್ಟದಾಯ್ತಂದ್ರೆ ಡೋಲ್ ಬಾರಿಸ್ತಿರ್ಪ್ರಿ, ಡಮ್ 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 ಪೂರ ಊರೆಲ್ಲ ಕೇಳಬೇಕು. ಕೆಲವು ಸರ್ತಿ ವಿರುದ್ಧವಾಗಿ ಪ್ರಾರ್ಥನೆ ಮಾಡಲೇಬೇಕು. ಯಾಕೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡ್ಬೇಕು ಗೊತ್ತದನ?
ದೇವರ ದೃಷ್ಟಿಯಲ್ಲಿ ದ್ರೋಹಿಯಾಗಿ ಸೈತನ ಸೈನ್ಯವನ್ನು ಕೂಡಿಸಿಕೊಂಡು ಸೈತನ ಅಧಿಕಾರ ಉಳ್ಳವನಾಗಿದ್ದು ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ನಿಂತಾಗ ಕೆಲವೊಂದು ಸರ್ತಿ ವಿರುದ್ಧವಾಗಿ ಪ್ರಾರ್ಥನೆ ಮಾಡಲೇಬೇಕು. ಯಾಕಂದ್ರೆ ನಿನ್ನ ಕಣ್ಣುಗಳನ್ನು ಮುಚ್ಚಲ್ಪಡಲೇಬೇಕು. ಯಾಕೆ ಮುಚ್ಚಬೇಕು ಗೊತ್ತದನ? ಸೈತನ ಅಧಿಕಾರ ನಿನ್ನ ಶರೀರದಿಂದ ಎಲ್ಲಿವರೆಗೆ ಮುರಿಯಲು ಅಲ್ಲಿವರೆಗ ನಿನ್ನ ಕಣ್ಣುಗಳನ್ನು ಮುಚ್ಚಲ್ಪಡಬೇಕು. ಯಾಕೆ ಗೊತ್ತದನ? ನಿನ್ನ ಕಣ್ಣುಗಳನ್ನು ಎಲ್ಲಿ ತೆರೀತವೋ ಅಲ್ಲಿವರೆಗ ಎಷ್ಟು ಸಮಯ ಹಿಡಿತದೋ ಅಷ್ಟು ಸಮಯವರೆಗ ನಿನ್ನ ಕಣ್ಣುಗಳನ್ನು ತೆರೆಯೋದಕ್ಕೆ ಅವಕಾಶ ಇಲ್ಲೇ ಇಲ್ಲ. ಯಾಕಿಲ್ಲ ಗೊತ್ತದನ? ನಿನ್ನ ಒಳಗಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧಗಳೆಲ್ಲ ಅದು ಸರ್ವನಾಶ ಆಗಬೇಕು ಪ್ರಿಯರೇ. ಅದಕ್ಕಾಗಿ ಅವ್ರ ಕಣ್ಣುಗಳನ್ನು ಮುಚ್ಚಲ್ಪಡಲಿ ಎಂಬುದಾಗಿ ಎಲಿಷಾ ಪ್ರಾರ್ಥನೆ ಮಾಡ್ತಾನೆ. ಓದಮ್ಮ. ಆಗ ಎಲಿಷನು ಅವರಿಗೆ, ನೀವು ಹೋಗಬೇಕೆಂದಿದ್ದ ಪಟ್ಟಣ ದಾರಿಯು ಇದಲ್ಲ, ನನ್ನ ಜೊತೆಯಲ್ಲಿ ಬನ್ನಿರಿ, ನೀವು ಹುಡುಕುತ್ತಿರುವ ಮನುಷ್ಯನ ಬಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವರನ್ನು ಸಮರಕ್ಕೆ ಕರ್ಕೊಂಡು ಹೋದನು. ಸೈನ್ಯ ಪೂರ. ಈ ವಾಕ್ಯ ಹೋದ್ರೆ ನಂಗೆ ರಾತ್ರಿ ಭಾಳ ನಗು ಬಂದದು. ಯಾಕೆ ನಗು ಬಂದಂದ್ರೆ ಒಂದು ಕಡೆ ನಿದ್ದೆ ಹೊಂಟದ, ಒಂದು ಸೈಡ್ ಏನಾಗ್ಲತ್ತದ ವಾಕ್ಯ ನಾನು ಕಂಪಲ್ಸರಿ ಹೇಳಲೇಬೇಕು. 12 ಗಂಟೆ ಆಗ್ಲತ್ತ ನಮ್ಮ ಮನೆಗೆ ಬರ್ಲಾಕ, 11:40 ಆ ಕಡೆ ಆಗ್ಲತ್ತ ನಮ್ಮ ಮನೆಗೆ ಬರ್ಲಾಕ. ಈ ವಾಕ್ಯ ಓದಲೇಬೇಕು, ಇದು ರಹಸ್ಯ ನಾನು ತಿಳ್ಕೊಳ್ಳೇಬೇಕು. ಒಂದು ಕಡೆ ನಿದ್ದೆನೇ ಮಾಡ್ತಾನೆ, ನಂಗೆ ಸೈತಾನ ಚಪ್ಪರ್ಸುತ್ತಾನೆ, ತಲೆ ಮೇಲೆ ಮೈ ಮೇಲೆ ಕೈ ಆಡ್ಸುತ್ತಾನೆ, ಮಕ್ಕೋ ಅಂತೇಳಿ ನನಗೆ ಹೊಂಟದ. ಒಂದು ಕಡೆ ನಗಬೇಕು. ಇನ್ನೂ ಹೆಚ್ಚಿಗೆ ನಗದಾದ್ರೆ ಅಮ್ಮವ್ರು ಆಲ್ರೆಡಿ ಮಕ್ಕೊಂಡಿರ್ತಾರ, ಮತ್ತಲ್ಲಿ ಹೆಚ್ಚಿಗೆ ನಗಲ ಕೂಡ ಚಾನ್ಸಸ್. ಯಾಕಂದ್ರೆ ಅವ್ರು ನಿದ್ದೆ ಡಿಸ್ಟರ್ಬ್, ಮುಂಜಾನೆ ಅವ್ರ ಕೆಲಸ ಅವ್ರಿಗೆ ಸತ್ಯ ಹೇಳ್ತದೆ. ಹೆಣ್ಮಕ್ಳು ನಿಮ್ಮ ಕೆಲಸ ನಿಮ್ಗೆ ಇದ್ದೇ ಇರ್ತದ. ನಿಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ಯಾರೇ ಇರಲಿ ಅವ್ರಿಗೆ ಕಂಪಲ್ಸರಿ 100% ಸಿಟ್ಟು ಬಂದೇ ಬರ್ತಿಲ್ಲ ಅಂತೆಲ್ಲ. ಮತ್ತೆ ನಾನು ಏನು ಮಾಡಬೇಕು? ವಾಕ್ಯ ಧ್ಯಾನ ಮಾಡಲೇಬೇಕು. ದೇವರೇ, ನನ್ನ ಕಣ್ಣುಗಳನ್ನು ತೆರೆದಿಕ್ಕು ಮುಚ್ಚಬೇಡ, ನನ್ನ ಕಿವಿಗಳನ್ನು ತೆರೆದಿಕ್ಕು ಮುಚ್ಚಬೇಡ. ಯಾಕಂದರೆ ಈ ವಾಕ್ಯನ ಹೇಳಲೇಬೇಕು. ಈ ವಿರೋಧಿವಾಗಿರ್ತಕ್ಕಂಥವ್ರ ವಿಷಯದಲ್ಲಿ ನಾವು ಎಚ್ಚರಿಸಬೇಕು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮ ಕಣ್ಣುಗಳು ಯಾವ ಯಾವ ವಿಷಯ ತೆರಿಬೇಕೋ ಇದು 100% ನಾವು ಧ್ಯಾನ ಮಾಡಲೇಬೇಕು. ದೇವಂದಾಗ ದೇವರು 2 ಗಂಟೆ ತನ ಎಚ್ಚರಿಕೆಯಿಟ್ಟು ಈ ವಾಕ್ಯನ ಧ್ಯಾನ ಮಾಡುವಾಗ ದೇವರು ನಮ್ಗೆ ಸಹಾಯ ಮಾಡೋಣ. ದೇವ್ರ ಸ್ತೋತ್ರ. ಆದರೆ ಇಲ್ಲಿ ಆ ಅರಮ್ಯರಾಗಿರ್ತಕ್ಕಂಥ ಅರಸರ ಸೈನ್ಯದವರ ಕಣ್ಣುಗಳು ಮುಚ್ಚಲ್ಪಟ್ಟವ. ಇವ್ರು ಎಲ್ಲಿಗೆ ಹೊಂಟಾರ? ಇಸ್ರಾಯೇಲ ಜನರ ಬಳಿಗೆ ತೆಗೆದುಕೊಂಡು ಅವ್ರಿಗೆ ಎಲ್ಲರಿಗೂ ಕುರುಡರಾಗಿ ಮಾಡಿ ಅವ್ರಿಗೆ ಗೊತ್ತೇ ಆಗಿಲ್ಲ. ಕೆಲವು ಸರ್ತಿ ನಿದ್ದೆ ಹತ್ತದ ಗಾಡಿ ನಡ್ಸಕ್ಕೆ ಉಮ್ಮಕ್ಕಂತ ಕೇಳಿ ಹೇಳ್ತಾನೆ ಬರೋಬರ್ ನಿದ್ದೆ ಹೆಂಗೆ ಹತ್ತದ ಗಾಡಿ ನಡ್ಸತ್ತಾರೆ. ಇಬ್ಬರು ಮಕ್ಕೊಂದೇ ಹೋಗ್ತಿದ್ದೆವು ಗಾಡಿ ಮೇಲೆ ಸೇವೆ ಮಾಡ್ಲಕ್ಕೆ ಹೋದಾಗ. ಇಬ್ಬರು ಗಾಡಿ ಮೇಲೆ ಮಕ್ಕೊಂದೇ ಹೋಗ್ತಿದ್ದೆವು. ಅವ್ನ ಹೆಲ್ಮೆಟ್ರ್ ನನಗರ ಹತ್ತಿತ್ತು, ನನ್ನ ಹೆಲ್ಮೆಟ್ರ್ ಅವನಿಗೆ ಹತ್ತಿತ್ತು. ಇಬ್ಬರು ಕಣ್ಗಳು ತೆರೆದಿದ್ದೆವು. ತಟ್ಟಂದು ತೆರೆದು ನೋಡಲಿಕ್ಕೆ ಎಲ್ಲಿರ್ತಿದ್ದೆವು? ಒಂದು ಊರ್ಲಿಂದ ಇನ್ನೊಂದು ಊರಾಗಿರ್ತಿದ್ದೆವು. ಒಂದು ಸರ್ತಿ ಗಾದಗಿ ರಾಜವ್ರದ್ದು ಗಾಡಿ ಕಳೆದೋಗಿತ್ತು. ಅವ್ರ ಅಣ್ಣವ್ರ ಗಾಡಿ ಕಳೆದೋಗಿತ್ತು. ಅವ್ರ ಅಣ್ಣವ್ರ ಗಾಡಿ ಕಳೆದೋಗ ನಮ್ಮ ಸರಿ ಸೇವೆದಾಗ ಪಾಲ್ಭಾಗಿಲ್ಲತ್ತನ ಅಂತೇಳಿ ಅವನಿಗೆ ಹೇಳಿದೆವು, ನಿಂಗೆ ಹೊಸ ಗಾಡಿ ಇಸ್ಕೊಡ್ತೇವಪ್ಪ, ನೀ ಭಯಪಡ, ಅಂಜಬೇಡ, ನೀ ಸೇವೆದಾಗ ಬಂದಿದ್ದಿ, ನೀ ಹೆದರ್ತ ಅವಶ್ಯಕತೆ ಇಲ್ಲ, ನಾಳೆಗೆ ಎಸ್ಕೊಡ್ತಾ ಗಾಡಿ, ನೀ ಬಿದರ್ಗೆ ಬಾ, ನಾಳೆ ನಿನಗೆ ಗಾಡಿ ಬಿದರ್ದಾಗ ಎಸ್ಕೊಡ್ತಾ ಅಂತೇಳಿ ಅವ್ನಿಗೆ ಹೇಳ್ಕೊತ ನೋಡಿದೆವು. ಎಲ್ಲಿ ಬಿದ್ದಿದ್ದೆವು ಮಗಂದು ಗಾರ್ಯಾಗ ಎಲ್ಲಿ ಜಂಪಾಗಿ ಬಿದ್ದಿದ್ದೆವು? ಚಿಕ್ಕಪೇಟೆ ದಾಟಿನ ಬಾದ ಪೆಟ್ರೋಲ್ ಪಂಪದಲ್ಲ, ಏನೋ ರೋಡ್ ಆಗಿದ್ದಿಲ್ಲ, ಅಲ್ಲೆಲ್ಲ ದೊಡ್ಡ ಗಾಡಿಗಳಿದ್ದು. ಆ ಗಾರ್ಯಾಗ ಕೆಳಗೆ ಬಿದ್ದು, ಗಾಡಿನೇ ಕೆಳಗೆ ಬಿದ್ದು, ನಾವೇನು ಬಿದ್ದಿಲ್ಲ, ಗಾಡಿನ ಕೆಳಗೆ ಬಿದ್ದು ಮತ್ತೆ ಮ್ಯಾಕ್ ಕೇಳಿ ಮತ್ತೆ ಹೊಟ್ಟಿಗೆ ಬಂದೆವು. ಒಂದು ಎರಡನೇದು ಎಲ್ಲಿ ಬಿದ್ದೆವು ಅಂದ್ರೆ ಜನೋಡ ಟ್ರಾನ್ಸ್ಫರ್ ಅದಲ್ಲ, ಜನ ಕೊಳ್ಳೋದು ಅಲಿಯಾಬಾದ್ ರೋಡ್ ಬರ್ತದೆ, ಅಲ್ಲಿ ದೊಡ್ಡ ಜಂಪ್ಗಳಿದ್ದು. ಎರಡನೇದು ಅವನಿಗೆ ಮಾತಾಡಿ ಎಲ್ಲ ಮುಗಿಸ್ಕೊಂಡಿದ್ದೆವು. ಇಬ್ಬರಿಗೆ ಜಂಪ್ ಹತ್ತದ ಅಲ್ಲಿ ಹೋಗ ಗಾರ್ಯಾಗ ಬಿದ್ದು ಮತ್ತೇನು ಮಾಡಿದೆವು, ಮತ್ತೆ ಎತ್ತಿದ್ದೆವು. ದೊಡ್ಡಲ್ಲಂತ ಗಾಡಿ ಬಿತ್ತು ನಮ್ಮದೊಳಗೆ ಬೇಡ ಮಾತಾ ಕಣ್ಣುಗಳು ತೆರೆದವು ಪ್ರೇರೆ. ಬೈಕ್ ಮೇಲೆ 2 ವೀಲರ್ ಮೇಲೆ ಹೋಗ್ಲತ್ತಾರ. ನಮ್ಮ ಕಣ್ಣುಗಳು ಅಂದರೆ ನಿದ್ದಿ ದೇವರು ಹ್ಯಾಂಗೆ ಹತ್ತಿಸ್ತಾನೆ ನಮ್ಗೆ? ಇಲ್ಲ, ಸೈತನ ನಮ್ಮನ್ನು ಮಂಗಸಲದ ಪ್ರಯಾಸ ಪಡ್ತಾನೆ ಪ್ರೇರೆ. ಯಾಕೆ ಗೊತ್ತದನ? ನಾವು ಹೋಯ್ತಕ್ಕಂಥ ಮಾರ್ಗಕ್ಕೆ ಹೋಗ್ಬಾರ್ದು. ನಾವು ಯಾವ ಪಟ್ಟಣಕ್ಕೆ ಹೋಗ್ಬೇಕು, ಯಾವ ದೇಶಕ್ಕೆ ಹೋಗ್ಬೇಕು, ಯಾವ ಮನೆಗೆ ಹೋಗ್ಬೇಕು, ಯಾವ ಕುಟುಂಬದಲ್ಲಿ ಸೈತನ ಅಧಿಕಾರ ಬಂಧಿಸಲ್ಪಟ್ಟದನೋ ನಾವು ಹೋದೆವಂದ್ರೆ ಆ ಮನೆಯಿಂದ ಬಿಡುಗಡೆ ಆಯ್ತದ, ಅದು ಬಿಟ್ಟು ಹೋಯ್ತದ, ಅದು ಬಿಟ್ಟು ಹೋಗಬಾರ್ದು ಎಂಬ ಉದ್ದೇಶ ಇಟ್ಕೊಂಡು ಸೈತನನ್ನು ಕೆಲವೊಂದು ಸರ್ತಿ ಹಾನಿ ಆಸ್ಪದಗಳು ನಮಗೆ ತಂದಿರ್ತಾನ. ಆದರೆ ದೇವ್ರ ಕಣ್ಣುಗಳನ್ನು ಆಪತ್ ಕಾಲದಲ್ಲಿ ತೆರಿತಾನೆ ಪ್ರೇರೆ. ಹಲ್ಲೆಲೂಯಾ. ನಿನ್ನ ಕಣ್ಣುಗಳು ಕೂಡ ಆಪತ್ ಕಾಲದಲ್ಲಿ ದೇವ್ರು ತೆರಿತಾನೆ. ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಈ ಎಲಿಷಾ ಪ್ರಾರ್ಥನೆ ಮಾಡೋಣ. ಆ ಸೈನ್ಯದವರ ಕಣ್ಣುಗಳೇನಾಗ್ಯವ? ಮುಚ್ಚಲ್ಪಟ್ಟವ ಪ್ರೇರೆ. 21ನೇ ವಚನ ಹೋದ್ರಿ. ಇಸ್ರಾಯೇಲರ ಅರಸನು ಅವರನ್ನು ಕಂಡು ಎಲಿಷನಿಗೆ ಅಪ್ಪ, ನಾನು ಇವರನ್ನು ಸಂಹರಿಸಲು ಎಂದು ಕೇಳಲು ಅವನು ಕತ್ತಿ ಬಿಲ್ಲುಗಳಿಂದ
ಸ್ವಾಧೀನಪಡಿಸಿಕೊಂಡು ಸೆರೆಯಾಗಿ ತಂದವರನ್ನು ಸೆರೆಯಾಗಿ ತಂದವರನ್ನು ನೀನು ಸಂಹರಿಸುವಿಯೋ ಇವರಿಗೆ ಅನ್ನಪಾನಗಳನ್ನು ಕೊಡು. ಅನ್ನಪಾನಗಳನ್ನು ಕೊಡು. ಉಂಡು ಕುಡಿದು ತಮ್ಮ ಯಜಮಾನನ ಬಳಿಗೆ ಹಿಂದಿರುಗಿ ಹೋಗಲಿ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ ಅವರ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳಿಸಿದನು. ಅಂದಿನಿಂದ ಸುಲಿಗೆ ಮಾಡುವ ಅರಾಮರ ಗುಂಪುಗಳು ಇಸ್ರಾಯೇಲರ ಪ್ರಾಂತ್ಯದೊಳಗೆ ತಿರುಗಿ ಬರಲೇ ಇಲ್ಲ. ಒಂದು ವೇಳೆ ಆ ಎಲಿಷನ್ ನೋಡ್ರಿ, ಎಷ್ಟು ಒಂದು ಪ್ರೀತಿ, ಎಷ್ಟು ಒಂದು ಸತ್ಯತೆ ಎಲಿಷನ್ ಒಳಗದ. ಅವ ಆ ತಂದಿರ್ತಕ್ಕಂಥ ಜನರಿಗೆ ಅರೆಮೇಲಾಗಿರ್ತಕ್ಕಂಥ ತಂದಿರ್ತಕ್ಕಂಥ ಸುಲಿಗೆ ಮಾಡಿ ಅವ್ರ ಕಣ್ಣುಗಳನ್ನು ಮಂದು ಮಾಡಿ ಅವ್ರ ಕಣ್ಣುಗಳನ್ನು ಕುರುಡನಾಗಿ ಮಾಡಿ ಸಮರದ ಪಟ್ಟಣದಿಂದ ಅವ್ರು ಬಂದಿರ್ತಕ್ಕಂಥ ಈ ಸ್ಥಳದಿಂದ ಇಸ್ರಾಯೇಲರ ಅರಸನ ಬಳಿಗೆ ತಂದು ಅವ್ರಿಗೆ ಇಟ್ಟಾಗ ಇಸ್ರಾಯೇಲ್ ಅರಸಲತನ ಇವ್ರಿಗೆ ನಾನು ಕೊಲ್ಬೇಕಾ? ಹೆಂಗೆ ಮಾಡಿ ಇವ್ರಿಗೆ ಖತ ಮಾಡಬೇಕಾ ಅಥವಾ ಇವ್ರಿಗೆ ಬಿಟ್ಕೊಡ್ಬೇಕಾ? ಏನ್ ಮಾಡ್ಬೇಕಪ್ಪ? ಇವತ್ತು ಸೇವಕರಿಗೆ ಎಷ್ಟು ಜನರು ಬೈತಕ್ಕಂಥರಾಗಿಲ್ಲ. ನೀವು ಇಸ್ರಾಯೇಲ್ ಅರಸನು ಅಪ್ಪ ಎಂಬುದ ಕರೆಯಲ್ಲ ತನ್ನ ಪ್ರೇರಲ್ಲಿ. ಯಾಕರ ಸೇವಕರಿಗೆ ಅಯ್ಯ ಸೇವಕರೇ ಅಂದಿದ್ದೇವ ಕೇಳ್ಬೇಕಾದ್ರೆ ಲಾಲಾ ಪಾಸ್ಟರ್ ಅಂತಾರ್ರಿ. ಕೆಲವರು ಏನಂತಾರ ಇಂಥ ಶಬ್ದಗಳು. ಕೆಲವರು ಹಿಂದುಗಡೆ ಹೋಗಿ ಬೈತಕ್ಕಂಥ ಗುಂಪುಗಳು ಅವ. ಹಿಂದೆ ಹೋಗಿ ದೊಡ್ಡ ಶಬ್ದ, ಮುಂದೇನೋ ಕುರಿ ವೇಷ, ಹಿಂದೆ ಹೋಗಿ ತೊಳದ ವೇಷ. ಸೌಲನು ದಾವಿದನಿಗೆ ಬರ್ಚಿನ ತಿವಿದನು ಕೊಲ್ಬೇಕಂತೇಳಿ ಭಾಳ ಪ್ರಯಾಸ ಪಟ್ಟನು ಪ್ರೇರೆ. ಬರ್ಚಿ ಹಿಡ್ಕೊಂಡು ದಾವಿದನಿಗೆ ಕೊಲ್ಬೇಕಂತೇಳಿ ತಿವಿದಾಗ ಕೆಲವೊಂದು ಸರ್ತಿ ಬರ್ಚಿ ಗೋಡೆಗೆ ಹೋಗ್ಯದ ಪ್ರೇರೆ ಹೋಗಿ. ಕೆಲವೊಂದು ಸರ್ತಿ ದಾವಿದ ಮನೆ ಕ್ಷಣದಲ್ಲಿ ತಪ್ಪಿಸ್ಕೊಂಡು ಪಕ್ಕಕ್ಕೆ ಬಂದನು ಪ್ರೇರೆ. ಯಾರಿಂದ ಅಭಿಷೇಕ ಹೊಂದನಾತನು? ದೇವರಿಂದ ಅಭಿಷೇಕ ಹೊಂದಿನ ಕಾರಣ ದೇವರು ಅವನ ಮೈ ಮೇಲೆ ಒಂದು ಹನಿ ರಕ್ತ ಬರದ ಹಾಗೆ ದೇವರು ದಾವಿದನ್ನು ಕಾಪಾಡ್ಯಾನ, ಎಲಿಷನ್ ಕಾಪಾಡ್ಯಾನ, ಸತ್ಯವೇದಲ್ಲಿರ್ತಕ್ಕಂಥ ಪ್ರತಿಯೊಂದು ಸೇವಕರಿಗೆ ಕಾಪಾಡ್ಯಾನ. ಹಿಂದ್ಗಡೆ ಹೋಗಿ ಎಷ್ಟು ಗುಣ ಕೊಟ್ರೇನು, ಎಷ್ಟು ಬಾಯಿಗಳನ್ನು ಕೆದರಿದ್ರೇನು, ಎಷ್ಟು ಗಾರಿಗಳನ್ನು ನೀವು ಕೆದರಿಟ್ರೇನು, ಆ ಕೆದರಿರ್ತಕ್ಕಂಥ ಗಾರಿಯಲ್ಲಿ ನೀವೇ ಬೀಳ್ತಾರೋ ಹೇಳ್ತು. ಸೇವಕರು, ಸಭಾಪಾಲಕರು, ನಂಬಿಕಸ್ಥರು, ವಿಶ್ವಾಸಿಗಳು, ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರು, ದೇವರಲ್ಲಿ ದೃಢವಾಗಿ ನಿಲ್ಲತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಬಿದ್ದುಕೊಳ್ಳೋಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕಂದ್ರೆ ಇವೆಲ್ಲ ತನ್ನ ಸುಲಿಗೆ ಮಾಡಿಕೊಂಡಿರ್ತಕ್ಕಂಥ ಜನರಿಗೆ ಅಪ್ಪ ನಾ ಸಂಹರಿಸಬೇಕಾ ಅಥವಾ ಇಟ್ಬೇಕಾ ಏನ್ ಮಾಡ್ಬೇಕಂದಾಗ ಇಲ್ಲ, ದೊಡ್ಡ ಒಂದು ಔತಣವನ್ನು ಸಿದ್ಧ ಮಾಡು. ಯಾಕಂದರೆ ಅವ್ರಿಗೆ ನಾವು ಸುಲಿಗೆ ಮಾಡಿಕೊಂಡಿದ್ದೆವು, ಬಾನಿಸವಾಗಿ ಅವ್ರು ಕಟ್ಟಲ್ಪಡಬೇಕು ಹೊರತು ಅವ್ರಿಗೆ ನಾವು ಹಾಳು ಮಾಡಬಾರ್ದು, ಅವ್ರ ಪ್ರಾಣ ಹಾನಿ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಚಾನ್ಸಸ್ ಇಲ್ಲ ಅಂತೇಳಿ ಎಲಿಷಾ ಹೇಳಿದಾಗ ಅಲ್ಲಿ ಸ್ಪಷ್ಟವಾಗಿ ದೊಡ್ಡ ಒಂದು ಔತಣ ಮಾಡಿ ಅವ್ರಿಗೆ ಉಣಿಸಿ ತಿನ್ನಿಸಿ ಅವ್ರಿಗೆ ಏನು ಮಾಡ್ಯಾನ, ತಿರುಗಿ ಅವ್ರ ಕಣ್ಣುಗಳನ್ನು ತೆರೆದು ಅವ್ರಿಗೆ ಪಟ್ಟಣ ಕಳಿಸನ ಪ್ರೇರೆ. 20ನೇ ವಚನ ಓದು. ಅವರು ಸಮಾರ್ಯದೊಳಗೆ ಬಂದಾಗ ಎಲಿಷನು ಇವರು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಎಂದು ಯೆಹೋವನನ್ನು ಬೇಡಿಕೊಂಡದರಿಂದ ಆತನು ಅವರ ಕಣ್ಣುಗಳನ್ನು ತೆರೆದನು. ಆಗ ಅವರಿಗೆ ತಾವು ಸಮಾರ್ಯದಲ್ಲಿ ಇದ್ದೇವೆಂದು ತಿಳಿದು ಬಂತು. ಎಷ್ಟು ಭಯ ಹುಟ್ಟಿರ್ಬೇಕು ಅವ್ರಿಗೆ, ಎಷ್ಟು ಅಂಜಿರ್ಬೋದು ಆ ಸೈನ್ಯ. ದೇವರಿಗೆ ವಿರುದ್ಧವಾಗಿ, ದೇವರ ಮನುಷ್ಯನಿಗೆ ವಿರುದ್ಧವಾಗಿ ಕೂಡಿ ಬಂದಿರತಕ್ಕಂಥ ಆ ಸೈನ್ಯ ಎಷ್ಟು ಭಯ ಹಿಡಿದಿರ್ಬೋದು. ಯಾಕಂದರೆ ಅವ್ರಿಗೆ ಶತ್ರುಗಳಿಗೆ ನಾವು ನಾಶ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಬಂದಾರ. ಈ ಶತ್ರುಗಳ ಕೈದಾಗ ಸಿಕ್ಕಿಬಿದ್ದಾರೆ ಪ್ರೇಯರೇ. ಸಿಕ್ಕಿಬಿದ್ದಾಗ ಅಲ್ಲಿ ಸ್ಪಷ್ಟವಾಗಿ ಅವ್ರಿಗೆ ಹಾಳು ಮಾಡಿಲ್ಲ, ಸ್ಪಷ್ಟವಾಗಿ ಅವ್ರಿಗೆ ಹಾನಿ ಮಾಡಿಲ್ಲ. ಪ್ರಿಯ ಸಮ ಜಾಗ್ರತ, ನಿನ್ನ ವೈರಿ ನಿನ್ನ ಕಣ್ಣೆದುರು ಬಂದಾಗ ಕೂಡ ನಿನ್ನ ವೈರಿಗೆ ಪ್ರೀತಿ ಮಾಡೋದನ್ನು ಕಲ್ಕೋ. ಅದಕ್ಕೆ ಏ ಸ್ವಾಮಿ ಹೇಳ ನಿರ್ಣಯ ಗೊತ್ತದನ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಅಂತೇಳಿ ನನ್ನ ಪ್ರೇಯರಿ. ಕಕ್ಷಾ ಭೇದಗಳು ಇಟ್ಕೊಂಡು ಗುಣಗುಟ್ಟುತ್ತಾ ಕಕ್ಷಾ ಭೇದಕ್ಕೆ ಒಳಗಾಗಿ ಅನೇಕ ಸಂಕಟ ಒಳಗೆ ಮಾಡ್ತಾ ಇಲ್ಲ. ಈ ಕಾರ್ಯಗಳೊಂದಳೆ ಮಾಡಿದೆ ಅಂದ್ರೆ ನೀನು ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಬರಲಿ. ಆದರೆ ನಂಬಿಕೆ ವಿಶ್ವಾಸದಲ್ಲಿ ದೃಢವಾಗಿದ್ದು ನಿನ್ನ ಆತ್ಮಿಕವಾಗಿರ್ತಕ್ಕಂಥ ಕಣ್ಣುಗಳನ್ನು ತೆರೆದು ನೋಡಿದಾಗ ಪರಲೋಕದ ಸೈನ್ಯವನ್ನು ನೀನು ಕಾಣ್ತೀವಿ ಪ್ರೇಯರಿ. ಪರಲೋಕದಲ್ಲಿರ್ತಕ್ಕಂಥ ದೇವರು ನಿನ್ನನ್ನು ನೋಡಿ ಉನ್ನತ ಸ್ಥಾನಕ್ಕೆ ಯಾಕೆ ನಿಮ್ಮ ಕೆಳಗೆ ಬಿದ್ದಿದೆ, ಉನ್ನತ ಸ್ಥಾನಕ್ಕೆ ಮೇಲಕ್ಕೆ ನಿನ್ನನ್ನು ಎತ್ತಕ್ಕಂತನಾಗಿರ್ತಾನೆ ಪ್ರೇಯರೇ. ಪರಲೋಕದ ಸೈನ್ಯದಲ್ಲಿರ್ತಕ್ಕಂಥ ಒಂದು ಅಧಿಕಾರವಾಗಿರ್ತಕ್ಕಂಥ ದೇವರು ಇಂಥ ಒಂದು ಸ್ಥಿತಿಗೆ ನಿನ್ನನ್ನು ತರ್ತಾನೆ ಪ್ರೇಯರೇ. ಯಾರ ಕಣ್ಣು ತೆರೆದವೆ ಗೊತ್ತು? ಎಲಿಷನ ಬಲ್ಲಿರ್ತಕ್ಕಂಥ ಆಳಿನ ಕಣ್ಣುಗಳನ್ನು ತೆರೆದವ. ಆರಾಮ್ಯರಾಗಿರ್ತಕ್ಕಂಥ ಅರಸನ ಬರ್ತಕ್ಕಂಥ ದೊಡ್ಡ ಒಂದು ಸೈನ್ಯದವರ ಕಣ್ಣುಗೂಡುಗಳ ತೆರೆದವ. ಒಂದು ಔತಣದಲ್ಲಿ ಪಾಲ್ಬಾಗಿದ್ದು
ಅವ್ರು ಹೋಗ್ಯಾರ ಪ್ರೇಯರೆ. ಮತ್ತು ಪ್ರಾರ್ಥನೆ ಮಾಡಿದಾಗ ಅವ್ರ ಕಣ್ಣುಗಳ ಮುಚ್ಚಲ್ಪಟ್ಟಿದ್ದವು ಪ್ರೇಯರೆ. ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರಲಿ. ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಮತ್ತು ಗೊತ್ತು, ನಾವು ಆತ್ಮಿಕ ಕಣ್ಣುಗಳನ್ನು ತೆರೆದು ಸೈನ್ಯ ನೋಡೋರು ಎಲ್ಲರೂ ಪ್ರಾರ್ಥನೆ, ಯಾರು ಮೌನವಾಗಿರ್ಬಾರ್ದು. ದೇವರು ನಿಮ್ಮ ಹೃದಯ ಎಂಬ ಕಣ್ಣುಗಳನ್ನು ತೆರಲಿ. ಯಾಕಂದರೆ ನೀವು ಯೇಸು ಕ್ರಿಸ್ತನ ಕೈಯಲ್ಲಿದ್ದೀರಿ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥಿಸ್ರಿ, ಪ್ರಾರ್ಥಿಸ್ರಿ, ಮೌನವಾಗಿರ್ಬೇಡ್ರಿ, ಪ್ರಾರ್ಥಿಸ್ರಿ. ಭಯಪಟ್ಟು ಇದ್ದೆ, ಭಯಪಡಿಸ್ತಕ್ಕಂಥ ಆತ್ಮ ನಿನ್ನನ್ನು ಶೋಧಿಸಿ ಬಲಹೀನ ಮಾಡಿ ಪ್ರಾರ್ಥನೆ ಅವಕಾಶ ಕೊಡದ ಹಾಗೆ ನಿನ್ನನ್ನು ಮಾಡ್ತಾ ಇದ್ದೇನೋ ಕೆಲವೊಂದು ಸಮಯದಲ್ಲಿ. ಅಥವಾ ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ನೀನು ಭಯ ಪಡ್ತಕ್ಕಂಥನಾಗಿದ್ದೇನೋ ಒಂದ್ಸತಿ ಜ್ಞಾಪಕ. ಅಯ್ಯ ದೇವ, ಎಲಿಷನು ಪ್ರಾರ್ಥನೆ ಮಾಡಿದಾಗ ಆ ಭಯಪಟ್ಟಿರ್ತಕ್ಕಂಥ ಶಿಷ್ಯನ ಕಣ್ಣುಗಳನ್ನು ಹೇಗೆ ನೀನು ತೆರೆದಿದ್ದೋ ಇವತ್ತು ದೇವ ನಾ ಪ್ರಾರ್ಥಿಸ್ತಾ, ನನ್ನ ಮಗನ ಕಣ್ಣನ್ನು ತೆರೆ, ನನ್ನ ಹೆಂಡತಿ ಕಣ್ಣನ್ನು ತೆರೆ, ನನ್ನ ಯಜಮಾನನ ಕಣ್ಣನ್ನು ತೆರೆ, ನನ್ನ ಮಗಳ ಕಣ್ಣನ್ನು ತೆರೆ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡು. ಹೌದು, ನಿನ್ನ ಕುಟುಂಬದಲ್ಲಿ ಯಾರಾದರೂ ಭಯಪಟ್ಟು ದೇವರ ಸನ್ನಿಧಿಯಿಂದ ದೂರ ಆಗಿರ್ಬೋದು, ಅಥವಾ ಪಾಪ ಎಂಬ ಬಾನಿಸ್ ತತ್ವಕ್ಕೆ ಕಟ್ಟಲ್ಪಟ್ಟಿದ್ದು ನಿನ್ನ ಮನೆಯಿಂದ ದೂರ ಆಗಿರ್ಬೋದು. ಸಿಗರೇಟ್ ಆಗಲಿ, ಗುಟ್ಕಾ ಆಗಲಿ, ಸರಾಯಿ ಆಗಲಿ, ಅಥವಾ ಇಸ್ಪಟ್ ಆಗಲಿ, ಅಥವಾ ಇನ್ನೇನು ಬೇರೆ ಬೇರೆ ಸಂಪರ್ಕ ಆಗಲಿ, ಅಥವಾ ಪರ ಸ್ತ್ರೀ ಜೊತೆ ಆಗಲಿ, ಅಥವಾ ಪರ ಕುಟುಂಬದವರು ಸರಿ ಸಂಪರ್ಕ ಬೆಳೆಸ್ತಕ್ಕಂಥದ್ದಾಗಲಿ, ಅಥವಾ ಲೋಕದ ಕಡೆ ತಿರುಗಿ ಹೋಗಿ ಅನೇಕೊಂದು ಹೀನವಾಗಿ ಇರ್ತಕ್ಕಂಥ ಒಂದು ಕಾರ್ಯ ಕ್ರಿಯೆಗಳಲ್ಲಿ ನಿನ್ನವರು ಯಾರ ಬಿದ್ದಿರ್ಬೋದು, ಅಥವಾ ನೀನೇ ಬಿದ್ದೋಗಿದ್ದೇನೋ. ಒಂದು ಸರ್ತಿ ಜ್ಞಾಪಕ ಮಾಡಿ, ದೇವ ಈ ಆತ್ಮ ನನ್ನನ್ನು ಬಹಳವಾಗಿ ಶೋಧಿಸ್ತಕ್ಕಂಥದ್ದಾಗಿದೆ ದೇವ, ಇದರಿಂದ ನನಗೆ ಭಯ ಉಂಟಾಗಲದ ದೇವ. ಇರ್ತನೋ ಮರಣ ಹೊಂತನೋ ಗೊತ್ತಿಲ್ಲ ದೇವ, ನನ್ನ ಪರಿಸ್ಥಿತಿ ಏನಾಯ್ತೋ ಗೊತ್ತಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿದೆ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ನನ್ನ ದೇವರು ನಿನಗೆ ಅದ್ಭುತ ಮಾಡ್ತಾನೆ. ಎಲಿಷನು ಹೇಗೆ ಪ್ರಾರ್ಥನೆ ಮಾಡಿದಾಗ ಆ ಭಯ ಪಡ್ತಕ್ಕಂಥ ಶಿಷ್ಯನ ಕಣ್ಣುಗಳನ್ನು ತೆರೆದು ಅಗ್ನಿ ರಥಾಶ್ವವಾಗಿರ್ತಕ್ಕಂಥ ದೇವದೂತರ ಸೈನ್ಯವನ್ನು ಹೇಗೆ ಕಾಣುವ ಹಾಗೆ ಎಲಿಷನ ಒಂದು ಶಿಷ್ಯನ ಕಣ್ಣುಗಳನ್ನು ತೆರೆಯಲ್ಪಟ್ಟವು, ಹಾಗೆ ನಿನ್ನ ಕಣ್ಣುಗಳನ್ನು ಈ ದಿನ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತೆರೆಯಲ್ಪಡಲಿ. ನನ್ನ ದೇವರ ಸೈನ್ಯವನ್ನು ನಿನ್ನೊಟ್ಟಿಗದ, ಭಯಪಡ್ತಕ್ಕಂಥ ಅವಶ್ಯಕತೆ ನಿಂಗಿಲ್ಲ. ನಂಬಿದೆ, ದೀಕ್ಷೆ ಸ್ನಾನ ಹೊಂದಿದೆ, ರಕ್ಷಣೆ ನಿನ್ನ ಒಳಗದ. ನಿನ್ನನ್ನು ರಕ್ಷಿಸುವುದಕ್ಕಾಗಿ ನನ್ನ ಯೇಸು ಸ್ವಾಮಿ ಕೈಯಲ್ಲಿ ನಿನಗೆ ಸ್ಪಷ್ಟವಾಗಿ ನನ್ನ ದೇವರು ಕೊಟ್ಟ, ನಿನಗೆ ಸ್ಪಷ್ಟವಾಗಿ. ನಿನ್ ಪ್ರಜೆಗಳ ಪಕ್ಷದಲ್ಲಿ ಯುದ್ಧಗಳ ಮಾಡಿದೆ, ನಿನ್ ಪ್ರಜೆಗಳ ಪಕ್ಷದಲ್ಲಿ ಯುದ್ಧಗಳ ಮಾಡಿದ ದೇವಾ, ಪ್ರಾರ್ಥಿಸಿದ ಒಡೆಯರೇ, ರಕ್ಷಿಸಿತು ನಿನ್ನ ಹಸ್ತವು, ಪ್ರಾರ್ಥಿಸಿದ ಒಡೆಯರೇ, ರಕ್ಷಿಸಿತು ನಿನ್ನ ಹಸ್ತವು, ರಕ್ಷಿಸಿತು ನಿನ್ನ ಹಸ್ತವು. ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಹೌದು ಪ್ರಜೆಗಳೇ, ಅಂದರೆ ನೀವು ದೇವರ ಮಕ್ಕಳಾಗಿದ್ದೀರಿ. ನೀನು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕಷ್ಟ, ಸಂಕಟ, ವೇದನೆ, ರೋದನೆ, ಸೈತನ್ ಕಾಟ, ಮಾಟ ಮಂತ್ರ ಶಕ್ತಿ, ದುರಾತ್ಮ ಪೀಡಿಸ್ತಾ ಶೋಧಿಸ್ತಕ್ಕಂಥ ಎಲ್ಲ ತರ ಆತ್ಮಗಳಿಂದ, ದುಷ್ಟನ ಕಾರ್ಯ ಕ್ರಿಯೆಗಳಿಂದ ದೇವರು ನಿನ್ನನ್ನು ತಪ್ಪಿಸ್ತಾನೆ. ದೇವರ ಒಂದು ಸೈನ್ಯ ಇಟ್ಟು ನಿನ್ನನ್ನು ಬಲಪಡಿಸಿ ಎಲ್ಲ ವೇಳೆಗಳಲ್ಲಿ ನನ್ನ ದೇವರು ನಿನ್ನನ್ನು ಸ್ಪಷ್ಟವಾಗಿ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ
ಈ ಲೋಕಕ್ಕೆ ಕಳ್ಸೇನ ಅವನ ಆತನ ದೊಡ್ಡ ಒಂದು ಸೈನ್ಯ ನಿನ್ನನ್ನು ಹಿಂಬಾಲಿಸ್ತಕ್ಕಂಥದ್ದಾಗಿದೆ. ಸೋದರಿ ಸೋದರ, ಈ ದಿನ ನೀ ಸಂಪೂರ್ಣವಾಗಿ ಮಾರ್ಪಟ್ಟಿ ದೇವ್ರ ಕಡೆ ತಿರುಗುತ್ತೆ. ಹೌದು ದೇವ, ನನ್ನ ಕಣ್ಣುಗಳನ್ನು ತೆರೆಯಪ್ಪ. ಇಷ್ಟು ವರ್ಷ ನನ್ನ ಕಣ್ಣುಗಳನ್ನು ಲೋಕ ಕಡೆ ಹೋಗ್ಯವಪ್ಪ. ಕುಡಿಯುವುದರಲ್ಲಿ, ತಿನ್ನುವುದರಲ್ಲಿ, ಸಿಗರೆಟ್ ಸೇದುವುದರಲ್ಲಿ, ಬಿಡಿ ಸೇದುವುದರಲ್ಲಿ, ಸರಾಯಿ ಕುಡಿಯುವುದರಲ್ಲಿ, ಇಸ್ಪಟ್ ಆಡುವುದರಲ್ಲಿ, ಮೋಸ ವ್ಯಭಿಚಾರದಲ್ಲಿ, ಕಳ್ಳತನ ಹಾಗರ್ತನದಲ್ಲಿ, ಲೋಕ ಎಂಬ ಸಂಸಾರದಲ್ಲಿ ಇಷ್ಟು ವರ್ಷ ನಾನು ಮುಳುಗೋಗಿದ್ದ ದೇವಾ, ಈ ದಿನ ನನ್ನ ಕಣ್ಣುಗಳನ್ನು ತೆರೆಯೆಂಬುದಾಗಿ ನೀನು ಪ್ರಾರ್ಥನೆ ಮಾಡು. ನಿನ್ನ ಆಪತ್ ಕಾಲದಲ್ಲಿ ದೇವರ ಒಂದು ದೊಡ್ಡ ಒಂದು ಸೈನ್ಯ ನಿನ್ನಟ್ಟೋಗಿದ್ದು ನಾನು ರಕ್ಷಿಸಿ ಕಾಪಾಡ್ತಕ್ಕಂತಾಗಿದೆ. ದೇವ, ನಿನ್ನ ಮಹಿಮೆ ಆಗಲಿ. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವರೇ. ದೇವ, ನಿನ್ನ ಮಕ್ಕಳ ಕಣ್ಣುಗಳನ್ನು ತೆರೆಯಪ್ಪ. ನಿನ್ನ ಮಕ್ಕಳನ್ನು ಬಲಪಡಿಸಿ ಸಮಾಧಾನ. ಯಾವ ಕಷ್ಟನ ಯಾವ ದುಃಖನ ದೇವರೇ ನಿನಗೆ ಗೊತ್ತದಪ್ಪ ಕರ್ತನೆ. ಕೆಲವರು ಸೇವಕರು ಅಂತೇಳಿ ನನ್ನ ಮುಂದೆ ಕಣ್ಣೀರಿಟ್ಟು ಅವ್ರ ಕಷ್ಟಗಳು ಹಂಚಿಕೊಂಡು, ಸೇವಕರೇ ನನ್ನ ವಿಷಯ ಪ್ರಾರ್ಥನೆ ಮಾಡಿ, ನನ್ನ ಹೆಂಡತಿ ವಿಷಯ ಪ್ರಾರ್ಥನೆ ಮಾಡಿ, ನನ್ನ ಯಜಮಾನ ವಿಷಯ ಪ್ರಾರ್ಥನೆ ಮಾಡಿ, ನನ್ನ ಮಕ್ಕಳ ವಿಷಯ ಪ್ರಾರ್ಥನೆ ಮಾಡಿ, ನನ್ನ ತಾಯಿ ತಂದೆ ವಿಷಯ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅನೇಕ ಒಂದು ಮಕ್ಕಳು ದೇವರೇ ಪ್ರಾರ್ಥನೆ ಒಂದು ಮನವಿ ರಿಕ್ವೆಸ್ಟ್ ನನ್ನ ಇಟ್ಟಿದ್ದಾರೆ ದೇವರೇ. ನಾ ಪ್ರಾರ್ಥಿಸ್ತಾ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರೆಲ್ಲರ ಕಣ್ಣುಗಳನ್ನು ಈ ದಿನ ತೆರೆಯಲ್ಪಡಲಿ. ನಿನ್ನ ದೊಡ್ಡ ಒಂದು ಸೈನ್ಯವನ್ನು ಕಾಣುವ, ನಿನ್ನ ಒಂದು ದೊಡ್ಡ ಒಂದು ಸೈನ್ಯವನ್ನು ನೋಡುವ ಹಾಗೆ ನಿನ್ನ ಸಹಾಯ ಮಾಡ್ತೀವಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ದೇವ. ಈಗ ಈ ಸಮಯದಲ್ಲಿ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮಾತಾಡಿದಪ್ಪ ನಿನಗೆ ಸ್ತೋತ್ರ. ಯಾರ್ಯಾರ ಜೀವಿತದಲ್ಲಿ ಇದನ್ನ ಅದ್ಭುತನು ನೋಡಿದರೋ ಕಾಣಿದರೋ ದೇವರೇ, ಅವ್ರ ಜೀವಿತ, ಅವ್ರ ಕುಟುಂಬ, ಅವ್ರ ಹೃದಯ, ಅವ್ರ ವ್ಯಾಪಾರ, ಬಿಸ್ನೆಸ್, ಅವ್ರ ಹೊಲ ಗದ್ದೆಗಳಪ್ಪ ಕರ್ತನೆ, ಅವ್ರ ಕೈ ಕೆಲಸ, ಅವ್ರ ವಿದ್ಯಾ ಅಭ್ಯಾಸಗಳನ್ನು ಕಟ್ಟಲ್ಪಡಲಿ ದಿನ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರೇ. ಉನ್ನತ ಸ್ಥಾನಕ ಅವರು ಕಾಣುವಾಗೆ ಬರುವ ಹಾಗೆ, ಈ ದಿನ ಹಿಡಿದವ್ರ ತಲೆ ಮೇಲಕ್ಕೆತ್ತುವ ಹಾಗೆ, ಯಾರ ಮುಂದೆ ತಲೆ ಕೆಳಗೆ ಬಾಗಿಸಾದಾಗೆ ಆ ಮಕ್ಕಳನ್ನು ಬಲವಾಗಿ ಈ ವಿಷಯವಾಗಿ ನೀನು ಉಪಯೋಗ ಮಾಡಿಕೊಂಡು ಉನ್ನತ ಒಂದು ಸ್ಥಾನ ಮಾನಕನ್ನು ತರ್ತಿ ಎಂಬುದಾಗಿ ನಾನು ನಿನ್ನ ಮಕ್ಕಳ ಪಕ್ಷವಾಗಿದ್ದು ಪ್ರಾರ್ಥಿಸ್ತಾ ಅದ್ಭುತ ಮಾಡ್ತೀನಿ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ನೀನು ಅದ್ಭುತ ಮಾಡೋಕ್ಕಾಗಿ ಸ್ತೋತ್ರ. ಈ ವಾಕ್ಯ ನನ್ನ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ, ಈ ಆರಾಧನೆಗೆ ಬಂದಿರತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ, ಕುಟುಂಬದಲ್ಲಿ, ಈ ಆನ್ಲೈನಲ್ಲಿ ನೋಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತ ಕುಟುಂಬದಲ್ಲಿ ಅದ್ಭುತವಾಗಿ ನೆರವೇರಲಿ ಎಂಬುದಾಗಿ, ಅದ್ಭುತವಾಗಿ ಅವ್ರ ಜೀವಿತಕ್ಕೆ, ಅವ್ರ ಕುಟುಂಬಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯರು ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಸಕಲ ವಿಧವಾದ ಆಶೀರ್ವಾದಕ್ಕಾಗಿ ನಾವು ಬೇಡಿ ಪಡೆದುಕೊಂಡಿದ್ದು ನಾವು ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.